ಉಳಿದಿದ್ದೆಲ್ಲ ಪಕ್ಷಿಗಳು ಬಾ ವಿಡಿಯೋ ಮಾಡ್ಕೊಂಡ್ ಬಾ. ತಿಂಡಿ ಎಲ್ಲ ಇದ್ರೆ ಕೊಡ್ತೀನಿ श्रीमान् वेङ्कटनाथार्य कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामनमध्यमामस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीरङ्गपोपुल् तिरुवेङ्कटमुडयान् पारन्नच्चन्न पयमैजूर्न् प्रदाने अमजादो धारणियिल् वायुवार्तुवानेरप्पोमलवन् वायुवे श्रीमते निगमान्तमहादेशिकाय नमः। ಏಳನೇ ಶ್ಲೋಕ ಆಗ್ಬೇಕಲ್ವಾ? ನಮಸ್ಕಾರ ಸರ್. ನಮಸ್ಕಾರ. परिवर्तितकन्धरं भयेन स्मितपुल्लाधरपल्लवं स्मरामि विकपित्वनिरासकङ्कयोश्चित् विपुलोलोकलकर्षकं कुमारम्. ಇಲ್ಲಿಗೆ 7ನೇ ಶ್ಲೋಕ ಇದು. 6 ಶ್ಲೋಕ ಹೇಗೆ ವಿಂಶತಿ ಲಕ್ಷಣ ಅಂತ ಹೇಳಿದ್ರೆ ವಿಂಶತಿ ಲಕ್ಷಣ ಅಂತ ಹೇಳಿದ್ರೆ ಅದು ಮೀಮಾಂಸದ ಲಕ್ಷಣ ಅಂತ ಹೋಗ್ಬೇಕು. ಮೀಮಾಂಸ 20 ಅಧ್ಯಾಯಗಳ ಲಕ್ಷಣ. ಅದರಲ್ಲಿ ಮೊದಲನೇ 6 ಪ್ರಕೃತಿಯನ್ನು ಹೇಳುತ್ತೆ, ಮುಂದಿನ 6 ವಿಕೃತಿಯನ್ನ ಹೇಳುತ್ತೆ. ಹಾಗೆ ಇಲ್ಲಿವರೆಗೆ 6ನೇ ಪ್ರಕೃತಿಯನ್ನ ಭಗವಂತನಾದ ಪ್ರಕೃತಿ ಅವನ ಒಂದು ಪರತ್ವ ಅದನ್ನ ಅವನ ಒಂದು ಇದನ್ನ ಹೇಳ್ಕೊಬಂತದ್ದು. ಇನ್ಮೇಲೆ ಅವನು ಮಾಡುವಂತ ಕೆಲಸಗಳು, ಇಲ್ಲಿ ವಿಕೃತಿಯಾಗಿ ಅವನೇ ಅವತಾರ ಮಾಡಿದ್ದಾನೆ, ಅವನು ಮಾಡುವಂತ ಕೆಲಸಗಳು ಇಲ್ಲಿಗಳು ಅದು ಮುಂದಕ್ಕೆ ಬರುತ್ತೆ. ಅದು ಆ ವಿಂಶತಿನಲ್ಲಿ ಅದೇ ತರ ಮೊದಲು 6 ಪ್ರಕೃತಿ ಅನ್ನ ಹೇಳಿ ಅದರಿಂದ ವಿಕೃತಿ ಉಂಟಾಗುವುದು ಹೇಗೆ ಅನ್ನೋದು ಆ ಮಂತ್ರಗಳಿಂದ ವಿವರಣೆ ಮಾಡುತ್ತೆ. ಅದೇ ತರ ಇಲ್ಲೂ ಸಹ ಮುಂದಿನ 6 ಶ್ಲೋಕಗಳು ಈ ವಿಕೃತಿಯ ಬಗ್ಗೆನೇ ಬರುತ್ತೆ. ಅದರಲ್ಲಿ ಇಲ್ಲಿ ಇವಾಗ ಈ ಲಕ್ಷಣ ವಿಕೃತಿಯ ಲಕ್ಷಣಗಳು ಬರುತ್ತೆ. ಅದಕ್ಕೆ ಇವಾಗ ಇಲ್ಲಿವರೆಗೂ ಸಹ ಆ ಭಗವಂತನ ಅನಿರ್ವಚನೀಯವಾದ ಅವನ ಜನ್ಮ, ಅವನಿಗೆ ಬಂದಿದ್ದು ಕಿಶೋರತ್ವ, ಅವನ ಡಿಂಬ ವಪುಷ ಇದೆಲ್ಲವನ್ನು ಅನುಭವಿಸಿದಾಯ್ತು. ಇವಾಗ ಅವನು ಮಾಡಿದಂತ ಇದಕ್ಕೆ ಇವಾಗ ಏನ್ ಮಾಡ್ತಾರೆ, ಇವಾಗ ಅವಳ ತಾಯಿ ಆದವಳು ಕೋಪದಿಂದ ಅವನ್ನ ಕಟ್ಟಾಗ್ತಾಳೆ. ಅದರಲ್ಲಿ ಈಗ ಈ ವಿಕೃತಿ ಆದಂತ ಇವನು ಭಗವಂತ ಏನ್ ಮಾಡ್ತಾನೆ ಅಂತ ಅದಕ್ಕೆ ಆ ಪರಿವರ್ತಿತ ಕಂದರಂ ಭಯೇನ ಅಂತ ಹೇಳಿದ್ರೆ, ಕಂದರಂ ಅಂದ್ರೆ ಕತ್ತು, ಮೇಲಿ ನೋಡ್ರೆ ಕತ್ತನ್ನ ತಿರುಗಿಸ್ಕೊಂಡ ಭಯದಿಂದ. ಅಂದ್ರೆ ಸಾಧಾರಣವೇ ಮಕ್ಕಳು ಚಿಕ್ಕ ಮಕ್ಕಳು ಆಟಕ್ಕೋಸ್ಕರ ಆ ಕಡೆ ತಲೆ ತಿರುಗಿಸುತ್ತವೆ. ಸ್ವಲ್ಪ ಆದಾಗಿದ್ದು ತಾಯಿಯಿಂದ ಭಯಕ್ಕೋಸ್ಕರ ಕತ್ತನ್ನ ತಿರುಗಿಸೋದು ನಾವು ರೋಡಿನಲ್ಲಿ ನೋಡ್ತಾ ಇದೀವಿ. ಅದಕ್ಕೆ ಆದ್ರೆ ಇಲ್ಲಿ ಇವನು ಆ ಕತ್ತನ್ನ ಪರಿವರ್ತನೆ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ತಿರುಗಿಸ್ಬೇಕಾದ್ರೆ ಭಯೇನ ಅಂತ ಹೇಳಿದ್ರು. ನೋಡೋದಕ್ಕೆ ಮೇಲ್ನೋಟದಲ್ಲಿ ಭಯದಿಂದ ತಾಯಿಗೆ ಭಯದಿಂದ ಎಲ್ಲಿ ನನಗೆ ಇನ್ನೂ ಕಟ್ಟಾಕ್ಬಿಟ್ಟಿದ್ದಾಳೆ, ಆದ್ರೆ ಇನ್ನೂ ಎಲ್ಲಿ ತೀಕ್ಷ್ಣವಾದ ನೋಟ ನೋಡ್ತಾ ಇದ್ರೆ ತಾಯಿಯ ನೋಟ ಮಕ್ಕಳಿಗೆ ಹೆದರಿಕೆ ಆಗುತ್ತೆ. ತೀಕ್ಷ್ಣವಾಗಿ ನೋಡೋದಂದ್ರೆ ಅದಕ್ಕೋಸ್ಕರ ತಿರ್ಕೊಳ್ತಾನೆ. ಆದ್ರೆ ಅವನು ಸ್ಮಿತಪುಲ್ಲಾದರ ಪಲ್ಲವಂ, ಅದು ಅವನು ಮುಗುಳ್ನಗೆ ಇದೆ ಅವನಿಗೆ. ಅವನು ಯಾಕಪ್ಪ ತಿರ್ಕೊಂಡ ಅಂದ್ರೆ ಮುಗುಳ್ನಗೆ. ಯಾಕೆಪ್ಪ ಮುಗುಳ್ನಗೆ ಅಂದ್ರೆ ಇಡೀ ಜಗತ್ತಿಗೆ ಕಾರಣ, ಎಲ್ಲಾ ಜಗತ್ತನ್ನು ಪರಿವರ್ತಿಸೋನು. ಅದಕ್ಕೆ ಪರಿವರ್ತಿತಲ್ಲಿ ಇಲ್ಲಿ ಕತ್ತನ್ನ ಪರಿವರ್ತಿಸದ ಇಡೀ ಜಗತ್ತನ್ನೇ ಪರಿವರ್ತಿಸುವ ಸಾಮರ್ಥ್ಯವುಳ್ಳವನು, ಜಗತ್ ಕಾರಣನವನು. ಅವನು ಇಲ್ಲಿ ಎಲ್ಲವೂ ಮಿಥ್ಯೆ,
ಮಿಥ್ಯಾ ಕೋಪ, ಅವನ ಆಟ ಎಲ್ಲವೂ ಮಿಥ್ಯೆ, ಅವ್ನು ಬಂದಿರೋದಿಲ್ಲ ಇದು ನೋಡೋದಕ್ಕೆ. ಅದಕ್ಕೆ ಅದೇ ತರ ಈ ಇಲ್ಲೂ ಅವನು ಮಾಡುವ ಚೋರಾಟ ಎಲ್ಲವೂ ಮಿಥ್ಯೆ. ಅದೇ ತರ ಅವನ ಪರಿವರ್ತನವೂ ಮಿಥ್ಯೆ. ಹಾಗಾಗಿ ಅವನಿಗೆ ನಗುವಂತೆ. ಅದರಿಂದ ಸ್ಮಿತಪುಲ್ಲಾಧರ ಅನ್ಬಿಡ್ತಾನಂತೆ. ಅದಕ್ಕೆ ಅವನು ತನ್ನ ಕತ್ತನ್ನ ತೀರಿಸ್ಕೊಂಡ, ತಾಯಿಗೆ ಅನ್ನಂದ್ರೆ ತನಗೆ ಮುಗುಳ್ ನಗು ಕಾಣದೇ ಇರ್ಲಿ ಅನ್ನೋದಕ್ಕೋಸ್ಕರ ತೀರ್ಕೊಂಡ. ಯಾಕಂದ್ರೆ ಇವ್ ನಗ್ತಾ ಇರೋದ್ ಕಂಡ್ರೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅವಳಿಗೆ. ಆ ಬೆಂಕಿಗೆ ತುಪ್ಪ ಹಾಕ್ದಾಗ ಉರಿ ಕೋಪ ಜಾಸ್ತಿ ಆಗುತ್ತೆ. ಇನ್ನೆಲ್ಲಿ ಬಂದು ನನ್ಗೆ ಹೊಡಿತಾಳೋ ಅಂದ್ಬಿಟ್ಟು ಅದೊಂದು ಅದ್ರ ನಗು ಅವನಿಗೆ, ಯಾರು ಯಾರನ್ನ ಕಟ್ಟೋದು ಅಂದ್ಬಿಟ್ಟು ಅಂತ. ಇಲ್ಲಿ ಆತರ ಅಂತಹ ಪಲ್ಲವಂ ಅಂತ ಅವನ ಮುಖ ಸ್ಮಿತ, ಅವನು ಸ್ಮಿತ ಪುಲ್ಲಾದರ ಅಂತಂದ್ರೆ ಆ ಮುಗುಳ್ನಗೆ ಪೂರ್ತಿಯಾಗಿ ಇದು ಬಾಯಿ ನಗುವಾಗ ಬಾಯಿನ ತೆಗಿತೀವಲ್ಲ, ಆದ್ರೆ ತೆಗೆದಿಲ್ಲ, ಅವನು ಬಾಯಿ ಮುಚ್ಕೊಂಡೇ ಇದ್ದಾನೆ. ಮುಗುಳ್ನಗೆ ಗೊತ್ತಾಗುತ್ತೆ ಅದಕ್ಕೆ. ಅದಕ್ಕೆ ಲಕ್ಷಣದಲ್ಲಿ ಹೇಳ್ತಾರೆ. ಅದಕ್ಕೆ ಈ ಮುಗುಳ್ನಗೆಗೆ ಈ ಸಾಮುದ್ರಿಕ ಲಕ್ಷಣ ಹೇಳ್ಬೇಕಾದ್ರೆ ಹೇಳ್ತಾರೆ. ಅದಕ್ಕೆ ಈಷದ್ ವಿಕಸಿತೈ ಗಂಡೈ ಕಟಾಕ್ಷೈ ಸೌಷ್ಠವಾನ್ವಿತೈ ಉಪಲಿಕ್ಷದ ದ್ವಿಜಂ ಧೀರಮುತ್ತಮಾನಾಂ ಸ್ಮಿತಂ ಭವೇತ್ ಅಂತ ಇದು ಲಕ್ಷಣ. ಅದು ಅಂದ್ರೆ ಈಷತ್ ವಿಕಸಿತರ್ ಗಂಡೈ. ಈಗ ಒಂದು ತಗೊಂಡ್ರೆ ತಾವರೆ ಹೂ ತಗೊಂಡ ಅಂದ್ರೆ ಈಷತ್ ವಿಕಸಿತ, ಸ್ವಲ್ಪ ತೆಗೆದಿದೆ, ಪೂರ್ತ ಭಾಗ ತೆಗೆದಿಲ್ಲ, ಸ್ವಲ್ಪ ತೆಗೆದಿರುತ್ತೆ. ಅದಕ್ಕೆ ಕಟಾಕ್ಷೈ ಸೌಷ್ಠವ ಅನ್ವಿತೈ. ಅಲ್ಲಿ ಸೂರ್ಯನ ಆ ದೃಷ್ಟಿ ಬೀಳ್ತಾ 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 ಅದು ದೊಡ್ಡದಾಗ್ತಾ ಹೋಗುತ್ತೆ. ಯಾವಾಗ ಈ ಹೂವು ಇನ್ನು ಮೊಗ್ಗ ಅರಳ್ತಾ ಇರುತ್ತೋ ಅವಾಗ ಏನಾಗುತ್ತೆ, ಅಲಕ್ಷಿತ ದ್ವಿಜಂ, ಈ ದುಂಬಿಗಳಿಗೆ ಅದು ಅಲಕ್ಷ್ಯ. ಯಾಕಂದ್ರೆ ಹೂವು ತೆಗೆದಿದ್ರೆ ಮಾತ್ರ ಅದು ಮಧುರವನ್ನು ಹೀರಕ್ಕಾಗುತ್ತೆ. ಯಾವಾಗ ಅದು ಇನ್ನೂ ಇದಾಗಿರುತ್ತೋ ಅದು ಅಲಕ್ಷಿತ, ಅದು ಲೆಕ್ಕಕ್ಕೆ ಇರೋದಿಲ್ಲ. ಅದನ್ನ ದಾಟ್ಕೊಂಡು ಬೇರೆ ಅರಳಿರುವಂತಹ ಹೂವಲ್ಲಿ ಹೋಗಿ ಕೂತ್ಕೊಂಡು ಮಧುವನ್ನ ಮಾಡುತ್ತೆ ಅದು. ಅದರಿಂದ ಅದಕ್ಕೆ ಧೀರ ಉತ್ತಮಾನಾಂ ಸ್ಮಿತಂ ಭವೇತ್. ಆ ತರ ನಗು ಅವನು ಧೀರ ಉತ್ತಮಾನಾಂ ಸ್ಮಿತಂ. ಅದಕ್ಕೆ ಅತ್ಯಂತ ಉತ್ತಮವಾದ ನಗು ಯಾವುದು ಅಂದ್ರೆ ಮುಗುಳ್ನಗೆ, ಅಂದ್ರೆ ಸ್ಮಿತ ಪುಲ್ಲಾಧರ ಅಂತ ಹೇಳ್ತಾರಲ್ಲ ಅದು. ಅದಕ್ಕೆ ಆಳ್ತಾಳ್ ತಿರುಪಾಲ್ ಹೇಳ್ತಾಳ, ಕೆಂಕಿಣಿ ವಾಯ್ಚೈದ ತಾಮರೈ ಪೂ ಪೋಲೆ ಅಂತ ಹೇಳ್ತಾಳಲ್ಲ, ಅದೇ ಎಮ್ಮೇಲ್ ವಿಳಿಯಾಗುವಂತ ನಿನ್ನ ಕಣ್ಣು ಹೇಳ್ಬೇಕಾದ್ರೆ ಹೇಳ್ತಾಳೆ. ಅದು ಕಣ್ಣಿಗೆ ಹೇಳ್ತಾಳೆ, ಆದ್ರೂ ಎರಡಕ್ಕೂ ಒಂದೇ ಉಪಮ. ಅದು ನಿನ್ನ ಕಣ್ಣು ಪೂರ್ಣವಾಗಿ ತೆಗಿಬಾರ್ದು, ಸ್ವಲ್ಪವಾಗಿ ತೆಗಿಬೇಕು ಅನ್ನೋದು ಇಲ್ಲೇ. ಈ ಸ್ಮಿತ ಅದೆರಡಕ್ಕೂ ಒಂದೇ ತರ ಹೊಂದುತ್ತೆ ಅದು ಅರ್ಥ. ಅದು ಸಾದೃಶ್ಯವಾದ ಉಪಮೆ ಅದು. ಅಲ್ಲಿ ಕಣ್ಣು, ಇಲ್ಲಿ ಅವನ ಬಾಯಿ ಅಷ್ಟೇ ವ್ಯತ್ಯಾಸ. ಅಲ್ಲಿ ಒಂದು ಸ್ವಲ್ಪ ಅವನ ವಿಕಸಿತ ಆಗಿದೆ ಅಂತ, ಅವನ ಬಾಯಿ ಸ್ವಲ್ಪ ಮುಗುಳ್ನಗೆ ಮಾಡ್ತಾ ಇದ್ದಾನೆ, ಪೂರ್ಣವಾಗಿ ತೆಗೆದಿಲ್ಲ. ಆ ಮುಗುಳ್ನಗೆ ಗೊತ್ತಾಗುತ್ತೆ ಅವನಿಗೆ. ಆ ತರ ಉಳ್ಳವನು ಅವನು ಅಂತ ಹೇಳ್ತಾರೆ. ಅದಕ್ಕೆ ಅವನೇನು ಅಂದ್ರೆ ಪರಿವರ್ತನ ಅಂತಾನೆ. ಅವನು ಇಡೀ ಸೃಷ್ಟಿಯನ್ನೇ ಹೇಳ್ತಾರೆ. ಪರಿವರ್ತಯಿತ ಪಿತಾಮಹಾದೀನೆ ಅಂತ. ಅವನು ಎಲ್ಲರ ಕಾಲದಲ್ಲಿ ಎಲ್ಲರನ್ನೂ ಬದಲಿಸ್ತಾನೆ, ಬದಲಿಸ್ತಾನೆ ಅಂತ. ಒಂದು ಕಲ್ಪಕಾಲ ಆದ್ಮೇಲೆ ಬ್ರಹ್ಮನ್ನೇ ಬದಲಾಯಿಸ್ತಾನೆ. ಎಲ್ಲ ರುದ್ರಾದಿಗಳು, ಸೂರ್ಯಗಳು, ಚಂದ್ರರು, ತಾರಕ ಎಲ್ಲವೂ ಕಲ್ಪಕಾಲ ಆದ್ಮೇಲೆ ಬದಲಾಗುತ್ತೆ, ಮತ್ತೆ ಸೃಷ್ಟಿಯಾಗುತ್ತೆ. ಒಂದೊಂದು ಬ್ರಹ್ಮಾಂಡಕ್ಕೂ ಬೇರೆ ಬೇರೆ ಇವೆ. ಆ ತರ ಎಲ್ಲವನ್ನೂ ಪರಿವರ್ತಿಸುವ ಶಕ್ತಿ ಉಳ್ಳವನವನು. ಅದರಿಂದ ಅವನು ಪರವಾಸುದೇವ. ಅಲ್ಲಿ ಅವನು ಇದನ್ನು ಮಾಡೋವನು ಪರವಾಸುದೇವ. ಈ ಪರಿವರ್ತಿತ ಮಾಡೋದು ಪರವಾಸುದೇವ. ಇಲ್ಲಿ ಇವನು ಗೋಪಾಲ ಸೂನು ವಿಕೃತ ವಾಸುದೇವ. ಅವನೇ ಪ್ರಕೃತಿ ಇಲ್ಲಿ ವಿಕೃತಿಯಾಗಿ ಬಂದಿದ್ದಾನೆ. ಅವನ ಒಂದು ಅವತಾರವಾಗಿ ಬಂದಿದ್ದ ಇವನು ವಿಕೃತಿ ಗೋಪಾಲ. ಇವನು ಸಹ ಅದೇ ಕೆಲಸ. ಇವನು ವಿಕೃತಿಯಾಗಿದ್ರೂ ಸಹ ಪ್ರಕೃತಿಯ ಕೆಲಸವನ್ನೇ ಮಾಡ್ತಾನೆ ಇವನು. ಇದು ವಿಂಶತಿ ಲಕ್ಷಣದಲ್ಲಿ ಹೇಳ್ಬೇಕಾದ್ರೆ ಮುಂದೆ ಇದೇ ತರ ಹೋಗುತ್ತೆ. ಅದು ಅದೇ ಪ್ರಕೃತಿ ವಿಕೃತಿಯಾಗಿದ್ರೂ ಸಹ ಅದೇ ಕೆಲಸವನ್ನ ಮಾಡುತ್ತೆ. ಈಗ ನೀವು ಒಂದು ಮಣ್ಣಿನಿಂದ ಮಡಿಕೆ ಮಾಡಿದ್ರೆ ಮಣ್ಣು ಪ್ರಕೃತಿ ಆಗುತ್ತೆ, ಮಡಿಕೆ ವಿಕೃತಿ ಆಗುತ್ತೆ. ಅದೇ ತರ ಮಡಿಕೆ ಆದದ್ದು ಮತ್ತೆ ಮಣ್ಣಿನ ಕೆಲಸ ಮಾಡಕ್ಕಾಗಲ್ಲ, ಅದನ್ನ ಕುಡಿಕೆನೋ ಮಾಡಕ್ಕಾಗಲ್ಲ. ಮತ್ತೆ ಅದನ್ನ ಪುಡಿ ಮಾಡಿ ಮತ್ತೆ ಮಣ್ಣಿನ ಮುದ್ದೆ ಮಾಡಿದ್ರೆ ಮಾತ್ರ ಆಗುತ್ತೆ. ಮಣ್ಣನ್ನು ಮುದ್ದೆ ಮಾಡಿದ್ರೆ ಅದೇ ತರ ಆಗುತ್ತೆ. ಆದ್ರೆ ಇದು ಸ್ವಲ್ಪ ಬೇರೆ ಇದರಲ್ಲಿ ಆಗೋದೇ ಇಲ್ಲ. ಈಗ ಬೇರೆ ಯಾವ್ದು ಪ್ರಕೃತಿ ತಗೊಂಡ ಅಂದ್ರೆ ಅದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ವಸ್ತುವನ್ನ ಉತ್ಪಾದನೆ ಮಾಡಿದ್ರೆ ಬರುವ ರಾ ಮೆಟೀರಿಯಲ್ ಪ್ರಕೃತಿ, ಉತ್ಪಾದನೆ ಆದ್ಮೇಲೆ ವಿಕೃತಿ. ಅದನ್ನ ಮತ್ತೆ ಅದೇ ತರ ರಾ ಮೆಟೀರಿಯಲ್ ಮಾಡಕ್ ಸಾಧ್ಯವೇ ಇಲ್ಲ. ಯಾವ್ದಾದ್ರು ಬೇರೆ ಇದಾಗ್ಬಿಡುತ್ತೆ. ಆ ತರ. ಆದ್ರೆ ಇಲ್ಲಿ ಏನಪ್ಪಾ ಈ ವಿಕೃತಿ ಏನಂದ್ರೆ ಆ ಪ್ರಕೃತಿಯಲ್ಲಿ ಅಂದ್ರೆ ಆ ಪರವಾಸುದೇವ ಏನೇನ್ ಕೆಲಸ ಮಾಡ್ತಾನೋ ಎಲ್ಲಾ ಕೆಲಸವನ್ನು ಮಾಡುವ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಈ ಪ್ರಕೃತಿ ವಾಸುದೇವ.
ಇವನು ಈ ಗೋಪಾಲ ಸೋನು ಇದೆಲ್ಲ ಡಿಂಬ ಉಪುಷ ಇವನು ವಿಕೃತಿ ಆಗಿದ್ರು ಸಹ ಪ್ರಕೃತಿಯ ಯಾವ ಕೆಲಸ ಮಾಡ್ಬೋದೋ ಎಲ್ಲವನ್ನೂ ಮಾಡ್ತಾನೆ. ಅದಕ್ಕೆ ಇಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಇಲ್ಲಿ ಕತ್ತನ್ನ ಪರಿವರ್ತಿಸಿದ. ಯಾತಕ್ಕೆ ಪರಿವರ್ತಿಸಿದ ಅಂದ್ರೆ ಅವನು ಕತ್ತನ್ನ ಯಾತಕ್ಕೆ ಪರಿವರ್ತಿಸಿದ ಅಂದ್ರೆ ತಿರುಗಿದ ಅಂದ್ಬಿಟ್ಟು ಅಂತ. ಆ ಪರಿವರ್ತನ ಮಾಡೋದು ಸಹ ಇನ್ನೊಂದು ವಿಕೃತಿಯನ್ನ ಪರಿವರ್ತನೆಗೊಳಿಸೋದಕ್ಕೋಸ್ಕರ. ಇವನ ಈ ವಿಕೃತಿ ಗೋಪಾಲ ಕಂದರವ ತನ್ನ ಕತ್ತನ್ನ ತಿರುಗಿಸಿದ್ದು ಸಹ ಇನ್ನೊಂದು ವಿಕೃತಿ ಆಗಿದೆ. ಅದನ್ನ ಪರಿವರ್ತನೆ ಮಾಡೋಕೆ ಯಾವ್ದಪ್ಪ ಅದು ಅಂದ್ರೆ ಕಯೋಶ್ಚಿತ್ ಅಂತಾರೆ. ಅದಕ್ಕೆ ಕಯೋಶ್ಚಿತ್ ವಿಟವಿತ್ವ ನಿರಾಸಕಂ. ಕಯೋಶ್ಚಿತ್ ಅಂತ ಇದು ಯಾರೋ ಇಬ್ಬರ ವಿಟಪಿತ್ವ ಅಂದ್ರೆ ವಿಟಪ ಅಂದ್ರೆ ಸ್ಥಾವರ ಅಂದ್ರೆ ಮರತ್ವವನ್ನು ಹೊಂದಿರೋರು ವಿಟಪಿತ್ವ ಮರತ್ವ. ಇಲ್ಲಿ ಕುಬೇರನ ಮಕ್ಕಳಾದಂತ ಮಣಿಗ್ರೀವ ಅವರಿಬ್ಬರೂ ಸಹ ನಲಕೂಬರ ಮಣಿಗ್ರೀವ ಇಬ್ಬರೂ ಸಹ ಒಂದು ಶಾಪದಿಂದ ಇಲ್ಲಿ ವೃಕ್ಷವಾಗಿರ್ತಾರೆ. ಅವರನ್ನ ಮತ್ತೆ ಪ್ರಕೃತಿಯನ್ನ ಮಾಡಬೇಕು. ಅವರಿಗೆ ವಿಕೃತಿ ಆಗಿದ್ದಾರೆ. ನಳಕೂಬರು ಆಗಿದ್ದವರು ಈಗ ಅದಕ್ಕೆ ನಳಕೂಬ ಮಣಿಗ್ರೀವ ಪ್ರಕೃತಿ. ಅರ್ಜುನ ವೃಕ್ಷ ಆಗಿದೆಯಲ್ಲ, ಅರ್ಜುನ ವೃಕ್ಷ ಆಗಿದೆಯಲ್ಲ, ಅದು ಈಗ ವಿಕೃತಿ. ಈಗ ಈ ವಿಕೃತಿಯನ್ನ ಮತ್ತೆ ಪ್ರಕೃತಿಯನ್ನ ಮಾಡಬೇಕು. ಅದಕ್ಕೆ ಪರಿವರ್ತಿತ ಕಂಧರಂ ಅಂತಂದ್ರೆ ಇಲ್ಲಿ ಪರಿವರ್ತಿತ ವಿಟಪಿತ್ವಂ. ಆ ವಿಟಪಿತ್ವವನ್ನ ಪರಿವರ್ತನೆ ಮಾಡಬೇಕು ಭಗವಂತ. ಅದನ್ನ ನಿರಾಸಕಂ. ಇವನ ಭಗವಂತ ತನ್ನ ಗತ್ತನ್ನ ತಿರುಗಿಸಿದ್ದು ಯಾತಕ್ಕೆ ಅಂದ್ರೆ ತನ್ನ ಗತ್ತನ್ನ ತಿರುಗಿಸಿದ್ದು ಈ ವಿಟಪಿತ್ವವಾಗಿರುವಂತ ಮಣಿಗ್ರೀವ ಮತ್ತು ನಳಕೂಬರರ ಆ ವಿಟಪಿತ್ವವನ್ನು ಹೋಗ್ಲಾಡಿಸಿ ಅವರಿಗೆ ಪ್ರಕೃತಿ ರೂಪವನ್ನು ಕೊಡಬೇಕು. ಅದಕ್ಕೆ ಮಾಡ್ಬಿಟ್ಟು ಅಂತೆ. ಅದಕ್ಕೆ ಹೇಗ್ ಮಾಡ್ದ? ವಿಪುಲೋಲು ಕರ್ಷಕಂ ಕುಮಾರಂ ಅಂತ ಹೇಳ್ತಾರೆ. ಅದಕ್ಕೆ ಆಗ ಅದನ್ನ ಹೇಳ್ತಾರೆ. ಅದಕ್ಕೆ ಅಂದ್ರೆ ತನ್ನ ಕಟ್ಟಿಕೊಂಡಿರೋ ಒರಳು ಅದು ವಿಪುಲ ಉಲೂಕರ್ಷ. ವಿಪುಲ ಅಂದ್ರೆ ಅತ್ಯಂತ ದೊಡ್ಡದು ಅಂತ. ಇವನೋ ಚಿಕ್ಕವನು. ಇವಾಗ ಪ್ರಕೃತಿಯಾಗಿರೋ ವಾಸುದೇವ ಚಿಕ್ಕವನಾಗಿದ್ದಾನೆ. ಇದು ತುಂಬಾ ದೊಡ್ಡದು. ಅವನು ಪ್ರಕೃತಿಯಲ್ಲಿ ಯಾವ ತರ ದೊಡ್ಡದು ಆ ತರ ಇದು ಇವನಿರುವಂತ ಆ ಕಾರ್ಯಕ್ಕೆ ದೊಡ್ಡ ಒರಳದು. ಆ ಒರಳನ್ನ ಎಳೆಯಕ್ಕೆ 10 ಜನ ಬಂದ್ರು ಎಳೆಯಕ್ಕೆ ಸಾಧ್ಯವಿಲ್ಲ, ಅಷ್ಟು ದೊಡ್ಡ ಒರಳದು. ಅದನ್ನ ಆ ವಿಟಪತ್ತು ಅದನ್ನ ಹೇಳ್ತಾರೆ ಉಲೂಕಲಂ ಕರ್ಷಕಂ. ಕರ್ಷಕ ಅಂದ್ರೆ ಎಳೆಯೋದು ಅಂತ. ಎಳೆಯೋದು ಅಂದ್ರೆ ಸೆಳೆಯೋದು ಎಳೆಯೋದೆಲ್ಲ ಒಂದೇ ಅರ್ಥ. ಇವನು ಕೃಷ್ಣ ಕರ್ಷಣಂ ಇತಿ ಅವನು ಮಾಡೋದೇ ಕರ್ಷಣ ಅಂದ್ರೆ ಎಲ್ಲರನ್ನೂ ಸೆಳಿತಾನೆ ಅಂದ್ರೆ ಆಕರ್ಷಿಸ್ತಾನೆ ಅಂತ. ಆಕರ್ಷಣೆ ಅನ್ನೋದು ಒಂದರ್ಥ ಕರ್ಷಕ, ಎಳೆಯೋದು ಒಂದು ಇನ್ನೊಂದರ್ಥ. ಈ ಉಪಲೋಲೋಕಲ ಕರ್ಷಕ ಅಂದ್ರೆ ಆ ಒರಳನ್ನ ಕಟ್ಕೊಂಡು ಒರಳನ್ನ ಎಳಿತಾನೆ. ಕರ್ಷಣ ಮಾಡ್ತಾನೆ ಅದಕ್ಕೆ. ಆದ್ರೆ ಇವನು ಇನ್ನು ಕುಮಾರನಾಗಿದ್ದಾನೆ, ಅದ್ರೊಳಗೆ ಎಳಿತಾನೆ ಅದರಿಂದ ಅಂತಾರೆ. ಇದರಲ್ಲಿ ಸ್ವಲ್ಪ ಕಥೆ ತಿಳ್ಕೊಳ್ಳೋಣ. ಇದಕ್ಕೆ ಇಲ್ಲಿ ಹೇಳ್ತಾರೆ ಇದನ್ನ ಇಲ್ಲಿ ಪ್ರಕೃತಿ ವಿಕೃತಿ ಕರ್ತವ್ಯ ಅಂತ. ಈಗ ಪ್ರಕೃತಿ ಬತೆ ವಿಕೃತಿ ಕರ್ತವ್ಯ ಇದು ಭಗವಂತನ ಮಾತ್ರ ಹೊಂದಿದೆ. ಪ್ರಕೃತಿಯ ರೀತಿಯಲ್ಲಿ ವಿಕೃತಿಯ ಮಾಡುವ ಕೆಲಸ ಕರ್ತವ್ಯ ಅಂತ ಅವನ್ ಮಾಡುವ ಕೆಲಸ ಇದೆಯಲ್ಲ ಅದು. ಅವರಿಬ್ಬರೂ ಸಹ ಈಗ ಇವರಿಬ್ಬರಿಗೂ ಶಾಪ ವಿಮೋಚನೆ ಮಾಡ್ಬೇಕು. ಅದಕ್ಕೆ ಅವ್ರು ಈಗ ತಿರುಗಿಸಲ್ಪಡಬೇಕು. ಆ ತಿರುಗಿಸಲ್ಪಡೋದಕ್ಕೆ ಏನಂದ್ರೆ ಅತ್ಯಂತ ವಿಶೇಷವಾಗಿ ಏನಂದ್ರೆ ಅವನ ಭಗವಂತನ ಅವನ ಸ್ವಭಾವದಕ್ಕೆ. ಯಾಕೆಂದ್ರೆ ಅವನ ಕೆಲಸವೇ ಅದು. ಎಲ್ಲರನ್ನೂ ಪರಿವರ್ತನೆ ಮಾಡೋದೇ ಅವನ ಕೆಲಸ. ನಾವೆಲ್ಲ ಅಲ್ಲಿಂದ ಪರಿವರ್ತಿತರಾಗಿ ನಮ್ಮ ಕೆಲಸವನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಭೂಮಂಡಲಕ್ಕೆ ಬಂದು ಪ್ರಕೃತಿ ಮಂಡಲ ತಗೊಳ್ಳಿ. ಪ್ರಕೃತಿ ಮಂಡಲದಲ್ಲಿ ಬಂದು ಕರ್ಮವನ್ನು ಅನುಭವಿಸ್ತಾ ಒಂದಾದ್ಮೇಲೆ ಇನ್ನೊಂದು ಜನ್ಮ ತಗೊಂಡು ಅನೇಕ ಲಕ್ಷಾಂತರ ಕೋಟಾಂತರ ಜನ್ಮ ತಗೊಂಡು ಇನ್ನೂ ಇಲ್ಲೇ ಇದ್ದೀವಿ. ಈಗ ನಾವು ವಿಕೃತಿಗಳು. ನಮ್ಮ ಪ್ರಕೃತಿ ಅಲ್ಲಿರುವಂತ ಸಂಪೂರ್ಣ ಧರ್ಮಭೂತ ಜ್ಞಾನವುಳ್ಳಂತಹ ಜೀವಾತ್ಮನ ಸ್ವರೂಪ ನಮ್ಮ ಪ್ರಕೃತಿ. ಇಲ್ಲಿ ಪ್ರಕೃತಿ ಮಂಡಲದಲ್ಲಿ ಬಂದಿದ್ರಿಂದ ಇದು ವಿಕೃತಿಯಾಗಿ ಸಂಕುಚಿತವಾದ ಜ್ಞಾನವನ್ನು ಹೊಂದಿದೆ. ಅಸಂಕುಚಿತ ಜ್ಞಾನವಿದ್ದಂತಹ ಪ್ರಕೃತಿ ರೂಪವುಳ್ಳಂತಹ ಈ ಜೀವಾತ್ಮ ಈಗ ಸಂಕುಚಿತವಾದ ಬುದ್ಧಿವುಳ್ಳ ವಿಕೃತ ರೂಪರಾದ ನಾವು ಅನೇಕ ಜನ್ಮಗಳನ್ನ ಪಡ್ಕೊಂಡು ಮನುಷ್ಯ ಜನ್ಮ ಇರ್ಬೋದು, ಪ್ರಾಣಿ ಜನ್ಮ ಇರ್ಬೋದು, ಸ್ಥಾವರ ಜನ್ಮ ಇರ್ಬೋದು ಪಡ್ಕೊಂಡು ಬಂದಿದ್ದೀವಿ. ಇದನ್ನ ಮತ್ತೆ ಪರಿವರ್ತಿಸ್ಬೇಕು. ನಮ್ಮ ಈ ವಿಕೃತಿ ರೂಪದ ನಾವೆಲ್ಲ ಈಗ ವಿಕೃತಿ ರೂಪದಲ್ಲಿ ಇರುವ ಜೀವಾತ್ಮಗಳನ್ನ ಮತ್ತೆ ಪ್ರಕೃತಿ ರೂಪವಾಗಿ ಪರಿವರ್ತಿಸ್ಬೇಕು. ಆ ಪರಿವರ್ತನ ಮಾಡೋನು ಅವನೇ. ಆ ಪ್ರಕೃತಿ ರೂಪವುಳ್ಳ ಭಗವಂತ ವಿಕೃತಿ ರೂಪವಾದ ಗೋಪಾಲನಾಗಿ ಬಂದು ನಮ್ಮನ್ನ ಪರಿವರ್ತನೆ ಮಾಡುವುದು.
ಅತ್ಯಂತ ಅದ್ಭುತವಾದ ಶ್ಲೋಕ ಇದು. ಬಹಳ ಅತ್ಯಂತ ಆಳವಾದ ಅರ್ಥವುಳ್ಳಂತಹ ಶ್ಲೋಕ ಇದನ್ನ. ಅದಕ್ಕೆ ಯಾದಕ್ಕಪ್ಪ ಅಂತ ಹೇಳ್ತಾರೆ ಅದಕ್ಕೆ, ಹೇಳ್ತಾರೆ ಅದರಲ್ಲಿ ಇದಕ್ಕೆ ಒಂದು ಬ್ರಹ್ಮಸೂತ್ರ ಇದೆ. 1ನೇ ಅಧ್ಯಾಯ 4ನೇ ಪಾದದಲ್ಲಿ ಒಂದು ಬರುತ್ತೆ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಆ ಸೂತ್ರ. ಅದು ಅಂದ್ರೆ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂದ್ಬಿಟ್ಟು ಅದರಲ್ಲಿ ತುಂಬಾ ದೊಡ್ಡ ಇದು ವ್ಯಾಖ್ಯಾನ. ಅದು ಬಹಳ ದೊಡ್ಡ, ಅದು ಮಾಡಕ್ಕೆ ತುಂಬಾ ಅದು ನಾವು 4-5 ಕ್ಲಾಸ್ ಒಂದು ಸೂತ್ರಕ್ಕೆ ವ್ಯಾಖ್ಯಾನ. ಮೇಲ್ನೋಟಕ್ಕೆ ಇಷ್ಟೇ ಅರ್ಥ, ಭಗವಂತನೇ ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ ಅಂತ ನಮ್ಮ ಎಲ್ಲಾ ಸಿದ್ಧಾಂತಿಗಳು ನಾವುಗಳೇ ಒಪ್ಕೊಂಡಿರೋದು. ದ್ವೈತವೇ ಆಗ್ಲಿ, ಅದ್ವೈತವೇ ಆಗ್ಲಿ, ವಿಶಿಷ್ಟ ಅದ್ವೈತವೇ ಆಗ್ಲಿ, ಎಲ್ಲರೂ ನಾವು ಇದು ಒಪ್ಕೊಂಡಿರುವಂತದ್ದು. ಉಪಾದಾನ ಕಾರಣ, ನಿಮಿತ್ತ ಕಾರಣ ಎರಡು ಭಗವಂತನಿಗುಂಟು ಅಂತ. ಆದ್ರೆ ಸಾಂಖ್ಯರು ಆತಾರಲ್ಲ, ಸಾಂಖ್ಯರು ಭಗವಂತ ಬರೀ ನಿಮಿತ್ತ ಕಾರಣ ಮಾತ್ರ. ಪ್ರಕೃತಿ ಅಂದ್ರೆ ಈ ಮೂಲ ಪ್ರಕೃತಿ ಇದೆಯಲ್ಲ, ಈ ಮೂಲ ಪ್ರಕೃತಿ, ಈ ಪ್ರಕೃತಿಗೂ ನಾರಾಯಣ ಪ್ರಕೃತಿಗೂ ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಈ ಮೂಲ ಪ್ರಕೃತಿ, ಈ ನೇಚರ್, ಈ ಮೂಲ ಪ್ರಕೃತಿ ಇದೆಯಲ್ಲ, ಸೃಷ್ಟಿ ಮಾಡೋದಲ್ಲ, ಅದರಿಂದ ಅದೇ ಉಪಾದಾನ ಕಾರಣ ಅಂತ ಅವ್ರು ಹೇಳೋದು. ಆಗ ಅದರಲ್ಲಿ ಬರುತ್ತೆ, ಅದ್ರಲ್ಲಿ ಹೇಳ್ತೀವಿ ಅದೇನಪ್ಪಾ, ಅದು ಅಚೇತನ. ಅದು ಮೂಲ ಪ್ರಕೃತಿ ಅಚೇತನ. ಅಚೇತದಿಂದ ಹೇಗೆ ಅಚೇತನ ಹುಟ್ಟುತ್ತೆ, ಅಚೇತನದಿಂದ ಅಚೇತನ ಬರ್ಬೋದು, ಚೇತನ ಹೇಗೆ ಬರುತ್ತೆ ಅನ್ನುವಾಗ ಅಲ್ಲಿ ಅನೇಕ ಕೆಲವು ವೇದ ಮಂತ್ರಗಳೇ ಬರುತ್ತೆ. ಆ ವೇದ ಮಂತ್ರಗಳಲ್ಲಿ ಅಚೇತನದಿಂದ ಚೇತನ ಬರೋ ತರ, ಅರ್ಥ ಬರೋ ತರ ಅನೇಕ ಅದನ್ನ ಅವರು ಇದೆಲ್ಲ ವೇದದಲ್ಲೇ ಹೇಳಿದೆ ಅಂತ ಅದನ್ನ ತೋರಿಸ್ತಾರೆ. ಈ ಶೇಶ್ವರ ಮೀಮಾಂಸದವರು, ಇವರು ಶೇಶ್ವರ ಸಾಂಖ್ಯರು ಅದನ್ನು ತೋರಿಸ್ತಾರೆ. ಆಗ ಅದನ್ನೆಲ್ಲ ನಿರಾಕರಣೆ ಮಾಡಿ ಅದನ್ನ ಹೇಳಿ ಆವಾಗ ಅದನ್ನ ಹೇಳ್ತಾರೆ. ಅದರಲ್ಲೇ ಈಗ ಸದ್ದಿದ್ಯಲ್ಲಿ ಬರುವಂತ ಮೃತ್ಪಿಂಡ, ಸುವರ್ಣದ ಮಣ್ಣಿನ ಗೆಡ್ಡೆಯಿಂದ ಹೇಗೆ ತಟ್ಟೆ ಇದೆಲ್ಲ ಆಗುತ್ತೋ, ಹೇಗೆ ಒಂದು ಸುವರ್ಣದಿಂದ ಇದೆಲ್ಲ ಆಗುತ್ತೋ, ಇದೆಲ್ಲವನ್ನು ಹೇಳ್ಕೊಂಬರುವಾಗ ಅವನು ಹೇಳ್ತಾನೆ ಅದು ಅಚೇತನ, ಇದು ಅಚೇತನ. ನಾವು ಅದರಿಂದ ಅಚೇತನದಿಂದ ಇದು ಚೇತನ ಬರ್ಬೋದು. ಹೇಳಿದ ಒಂದೇ ಒಂದು ಉದಾಹರಣೆ ತೋರಿಸಿ ಅಂತ ಹೇಳಿದ್ರೆ, ಆ ವೇದ ಮಂತ್ರ ಹೇಳುವಾಗ ಅದು ಹೇಳ್ತಾರೆ, ಅಲ್ಲಿ ಹೇಳಿರುವ ಪ್ರಕೃತಿ ಈ ಮೂಲ ಪ್ರಕೃತಿ ಅಲ್ಲ, ಶ್ರುತಿಯಲ್ಲಿ ಬರುವ ಪ್ರಕೃತಿಯಿಂದ ಉಂಟಾಗುತ್ತೆ. ಆಕಾಶಾದ್ ವಾಯೋರಗ್ನಿ ಅಗ್ನೇರಾಪ ಅನ್ನೋ ಅಂತ ಹೇಳ್ತಾನೆ. ಆಕಾಶ ಎಲ್ಲ ಅದು ಅಚೇತನ, ಅಚೇತನದಿಂದ ವಾಯು ಬಂದು, ವಾಯುವಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿಂದ ತೇಜಸ್ಸು, ನೀರು, ಭೂಮಿ ಎಲ್ಲ ಬಂತಲ್ಲ, ಹೇಳದೆಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಆ ಆಕಾಶ ಬಂದಿದ್ದು ಎಲ್ಲಿಂದ? ಆಕಾಶಾದ್ ಆತ್ಮನ ಸಂಭೂತ ಅಂತ ಬರುತ್ತೆ. ಆತ್ಮನ ಸಂಭೂತ ಅಂದ್ರೆ ಆತ್ಮನಾದ ಭಗವಂತದಿಂದ, ಅದು ಚೇತನದಿಂದ ಬಂದಿದ್ದದು. ಇದಕ್ಕೆ ಒಂದಕ್ಕೆ ಉಪದಾನ ಕಾರತ್ವ ಕೊಟ್ಟಿದ್ದಾನೆ ಭಗವಂತ. ಸೊ ಅಲ್ಲಿ ಹೇಳಿರುವ ಪ್ರಕೃತಿ ಶ್ರುತಿನಲ್ಲಿ ಈ ಮೂಲ ಪ್ರಕೃತಿ ಅಲ್ಲ, ಅವ್ರಿಗೆ ಅದಕ್ಕೆ ಪ್ರಧಾನ ಅಂತಾರೆ. ಈ ಪ್ರಧಾನವನ್ನ ಹೇಳಿಲ್ಲ ಅಲ್ಲಿ ಹೇಳಿರುವ ಪ್ರಕೃತಿ ಅನ್ನೋದಕ್ಕೆ ಅರ್ಥ ಸಾಕ್ಷಾತ್ ಉಪಾದಾನ ಕಾರಣಾದ ಭಗವಂತನೇ ಅಂತ ಸ್ಥಾಪನೆ ಮಾಡ್ತಾರೆ. ಅದೇ ಸೂತ್ರದ ಮೇಲಿನ ಅರ್ಥ ಅದು. ಆ ದೃಷ್ಟಾಂತಕ್ಕೆ ವಿರೋಧವಾಗದೆ ಇರೋದ್ರಿಂದ ಇದೇ ತಗೋಬೇಕು ಅಂತ ಸೂತ್ರಗಳು ಹೇಳ್ತಾರೆ. ಇಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೆ ಅದರಿಂದ ಇಲ್ಲಿ ಅದೇ ಪ್ರಕೃತಿಯಲ್ವೇ ಇಲ್ಲಿ ಬಂದಿರೋದು. ಇಲ್ಲಿ ಮೂಲ ಪ್ರಕೃತಿ ಮಾಡ್ಕೋದು. ಇಲ್ಲಿ ಪ್ರಕೃತಿ ಅಂದ್ರೆ ಪರವಾಸುದೇವ, ಅದೇ ಪ್ರಕೃತಿಯ ಇಲ್ಲಿ ಬಂದಿರೋದು. ಇದಕ್ಕೆ ಇಲ್ಲಿ ಬಂದಿದ್ದಾನೆ. ಇನ್ನೊಂದು ಏನು ಅಂದ್ರೆ, ಭಗವಂತ ಯಾವಾಗ್ಲೂ ಏನ್ ಮಾಡ್ತಾನೆ ಅಂದ್ರೆ, ಅದಕ್ಕೆ ಶುಕ ಮಹರ್ಷಿಗಳು ಇದರಲ್ಲಿ ಹೇಳಿದ್ದಾರೆ, ಭಾಗವತದಲ್ಲಿ ಬರುತ್ತೆ. ಭಗವಂತನ ಅವತಾರಕ್ಕೆ ಒಂದು ಕಾರಣ ಏನಪ್ಪಾ ಅಂತ ಹೇಳ್ತಾನೆ, ಋಷೇರ್ ಭಾಗವತ ಮುಖ್ಯಶ್ಚ ತಥ್ಯಂಕರ್ತುಂ ದ್ವಚೋ ಹರಿಹಿ ಅಂದ್ಬಿಟ್ಟು ಅಂತ. ಅಂದ್ರೆ ಋಷಿಗಳು, ಭಾಗವತರು, ಅವ್ರು ಏನಾದ್ರೂ ಒಂದು ಮಾತನ್ನ ಆಡಿದರೆ, ಏನೋ ಒಂದು ಹೇಳಿದ್ರೆ, ಅವ್ರ ಮಾತೆಲ್ಲ ನಿಜ ಸತ್ಯ ಮಾಡ್ಬೇಕಲ್ಲ. ಆ ಮಾತನ್ನ ಸತ್ಯಗೊಳಿಸೋದಕ್ಕೋಸ್ಕರ ತಥ್ಯಂಕರ್ತುಂ, ಅವರ ಮಾತು ವಚಃ ತಥ್ಯಂಕರ್ತುಂ, ಅವರ ಮಾತು ಹೇಳ್ದಂಗೆ ಆಗ್ಬೇಕು. ಅದನ್ನ ಸರಿಪಡಿಸೋದಕ್ಕೆ ಅವ್ರು ಹೇಳ್ದಂಗೆ ಆಗ್ಬೇಕು ಅನ್ನೋದಕ್ಕೋಸ್ಕರ ಹರಿಹಿ ಅದು ಇಲ್ಲಿ ಅವತಾರ ಮಾಡ್ತಾನೆ ಭಗವಂತ ಅನ್ಬಿಟ್ಟು ಅಂತ. ಅವ್ನು ಮಾಡೋದೇ ಈಗ ಬ್ರಹ್ಮ ಒಂದು ಯಾವನ ವರ ಕೊಡ್ತಾನೆ, ಈಶ್ವರ ಒಂದು ವರ ಕೊಡ್ತಾನೆ. ವರವನ್ನ ನಾವು ಮಾಡ್ಬೇಕಲ್ಲ. ಹಿಂದೆ ಇದ್ರ ರಾಮಾಯಣದಲ್ಲಿ ನೋಡಿದ್ವಿ, ಅವ್ರು ಕೊಟ್ಟಂತ ಶೂಲ, ಆ ಶೂಲದ ಗುಣ, ಅದು ಶೂಲದ ಗುಣವನ್ನ ಆ ವಿಷ್ಣುವಿನ ಅಸ್ತ್ರ ಹೋಗ್ಲಾಡ್ಸಿದ್ರು, ಅದು ಹೋಗ್ಲಾಡಿಸ್ಕೂಡುದು. ಯಾಕೆಂದ್ರೆ ಅದಕ್ಕೆ ಒಂದು ಬೆಲೆ ಹೋಗ್ಬಾರ್ದು ಅಂದ್ಬಿಟ್ಟು ಅದು ಬೇರೆ ತರ ಅವನ್ನ ಸಂಹಾರ ಮಾಡ್ತಾರೆ. ಇವನ್ನ ನೋಡಿದ್ವಿ ಅದರಲ್ಲಿ. ಅದೇ ಇಲ್ಲಿ ಎಲ್ಲವೂ ಅಷ್ಟೇನ ಅವ್ನಿಗೆ ಏನಂದ್ರೆ ಅದೇ ಎಲ್ಲವೂ ಸಹ ಆ ಭಾಗವತ ವಾಚವನ್ನ ಸತ್ಯವನ್ನ ಹಾಕ್ಸೋದೇ ಭಗವಂತನ ಅವನ ಸ್ವಭಾವ ಅವನಿಗೆ. ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಅದೊಂದು ಚಿಕ್ಕ ಕಥೆ ಬರುತ್ತೆ ಇದರಲ್ಲಿ. ಇವ್ರಿಗೆ ಯಾಕೆ ಶಾಪ ಬಂತು ಅಂತ ಅದ್ಭುತವಾಗಿ ಭಾಗವತದಲ್ಲಿ ಅದನ್ನ ವರ್ಣಿಸ್ತಾರೆ. ಈ ನಲಕೂಬರ ಮತ್ತು ಮಣಿಗಿರಿಯವರಿಗೆ ಯಾತಕ್ಕೆ ಈ ಶಾಪ ಬಂತು, ಅದು ಯಾರು ಕೊಟ್ಟೋ? ನಾರದ ಮಹರ್ಷಿಗಳು. ಅರೆ ನಾರದ ಮಹರ್ಷಿಗಳು ಕೋಪವೇ ಬರೋದಿಲ್ವಲ್ಲ, ನಾರದ ಮಹರ್ಷಿಗಳು ಯಾಕೆ ಶಾಪ ಕೊಟ್ರು ಅಂತ ಅಂದ್ರೆ, ಆ ಶಾಪವೂ ಸಹ ಅವರ
ಈ ಅತ್ಯಂತ ಅವರೆಲ್ಲ ಬ್ರಹ್ಮರ್ಷಿ, ಆದ್ರಿಂದ ಅವರ ಉದ್ಧಾರಕ್ಕೋಸ್ಕರ ಈ ಶಾಪವನ್ನು ಕೊಡ್ತಾರೆ. ಎಲ್ಲಾ ಶಾಪವು ಕೋಪದಿಂದ ಬಂದಿರ್ತದೆ. ಸಾಧಾರಣವಾಗಿ ಎಲ್ಲಾ ಹೆಚ್ಚು ಕಡಿಮೆ ಅಂತ ತಗೋಬಹುದು. ಎಲ್ಲಾ ಶಾಪಗಳು ಕೋಪದಿಂದಲೇ ಬಂದಿರೋದು. ಯಾವುದೋ ಒಂದು ಇವ್ರು ಮಾಡುವಂತ ಮಾತಿಂದ ಕೋಪದಿಂದ ಬಂದಿರುವಂತ ಶಾಪಗಳದೇ ಬರುತ್ತೆ ಅದು. ಆದ್ರೆ ಇಲ್ಲಿ ನಾರದರು ಕೊಟ್ಟಂತ ಶಾಪ ಅವರ ಪರಿವರ್ತನೆಗೆ, ಇಲ್ಲಿ ಪರಿವರ್ತಿತ ಕಂದರ್ಮ ಪರಿವರ್ತನ ಅಂತ ಒಂದು ಪದಕ್ಕೆ ಎಷ್ಟೊಂದು ಅರ್ಥ ಇಲ್ಲಿ ಹಾಕೋಬೇಕು ಅಂತ ನಾವು ಅದು ಅವರ ಪರಿವರ್ತನೆ ಆಗ್ಬೇಕು. ಯಾವ ಪರಿವರ್ತನೆ? ಇಲ್ಲಿ ಭಗವಂತ ಮಾಡೋದು ವೃಕ್ಷದಿಂದ ಅವರ ವಿಟಪಿತ್ತು ಅಂತ ತೆಗೆದು ಪರಿವರ್ತನೆ ಮಾಡ್ತಾನೆ. ನಾರದ ಮಹರ್ಷಿಗಳು ಕೊಟ್ಟ ಶಾಪ ಅಂದ್ರೆ ಅವರ ಗುಣದಲ್ಲಿ ಪರಿವರ್ತನೆ ಆಗ್ಬೇಕು. ಅವರ ಅತ್ಯಂತ ಅಹಂಕಾರಿಗಳು, ಮದಾಂಧರಾಗಿರ್ತಾರೆ. ಆ ಗುಣ ಪರಿವರ್ತನೆ ಆಗೋದಕ್ಕೆ ಈ ಶಾಪವನ್ನು ಕೊಡ್ತಾರೆ, ಅವ್ರ ಒಳ್ಳೇದಕ್ಕೋಸ್ಕರ. ಅದನ್ನ ನೋಡ್ತಾನೆ. ಅದಕ್ಕೆ ಇದರಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರು ಬರ್ತಾರಂತ ಅದರಲ್ಲಿ ಇದರಲ್ಲಿ ತುಂಬಾ ಚೆನ್ನಾಗಿ ಅನೇಕ ಇದನ್ನ ಅನುಭವಿಸ್ತಾರೆ. ಇಲ್ಲಿ ಇವರು ಭಗವಂತ ಏನ್ ಮಾಡ್ತಾರೆ, ಇವಳು ಕಟ್ಟಾಕ್ಬಿಡ್ತಾಳೆ ಅವಳನ್ನ, ಯಶೋದೆ ಕಟ್ಟಾಕ್ಬಿಟ್ಟು ಅವ್ರು ತನ್ನ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತಾಳೆ. ಇವನು ಸುಮ್ಮನೆ ಹಿಮ್ಮತ್ತು ಕೂತ್ಕೊಂಡಿರ್ತಾನೆ. ಅವನು ಹಾಗಾದ್ರೆ ಕೃಷ್ಣಸ್ತು ಗೃಹ ಕೃತ್ಯೇಶು ವ್ಯಗ್ರಾಯಾಮ್ ಮಾತರಿ ಪ್ರಭು ಅದ್ರಾಕ್ಷಿ ಅರ್ಜುನೋ ಪೂರ್ವಂ ಮುಖ್ಯತೌ ಧನದಾತ್ಮಜೌ. ಆಗ ಇವನು ಕೃಷ್ಣ ಏನ್ ಮಾಡ್ತಾನಂತ, ಇವನು ತಾಯಿ ಕೆಲಸ ಮಾಡ್ತಾ ಇರ್ತಾಳೆ. ಕಟ್ಟಾಕ್ಬಿಟ್ಟು ಆಯ್ತಲ್ಲ ಇವನೆಲ್ಲೂ ಹೋಗ್ಬಾರ್ದು ಅಂತ ಕಟ್ಟಾಕ್ಬಿಟ್ಟು ಇದ್ ಮಾಡ್ತಾ ಇರ್ತಾಳೆ. ಅದರಲ್ಲಿ ಆಮೇಲೆ ಇವರು ಸಹ ಅನುಭವಿಸ್ತಾರೆ. ಇದರಲ್ಲಿ ಇದು ಇನ್ನೂ ಚೆನ್ನಾಗಿ ಲೀಲಾಶುಕರು ಅನುಭವಿಸ್ತಾರೆ. ಇವನು ಕಟ್ಟಾಕ್ಬಿಟ್ಟಿದ್ದಾರೆ ಇವರಿಗೆ. ಆದ್ರೂ ಸಹ ಅಲ್ಲಿ ಮನೆಗಳಲ್ಲಿ ಒಬ್ಬಳು ಮನೆಯಲ್ಲಿ ಕೃಷ್ಣ ಹೋಗಿ ಬೆಣ್ಣೆ ಕದೀತಾ ಇರ್ತಾನೆ. ಅವಳೇನ್ ಮಾಡ್ತಾಳೆ, ಆ ಮನೆ ಬಾಗ್ಲನ್ನ ಮುಚ್ಚಿಬಿಡ್ತಾಳೆ, ಕವಾಟವನ್ನು ಮುಚ್ಚಿಬಿಡ್ತಾಳಂತೆ. ಮುಚ್ಚಿಬಿಟ್ಟು ನೋಡು ಬರ್ತೀನಿ ನಾನು ಅಂದ್ಬಿಟ್ಟು, ಇಲ್ಲಿಗೆ ನೋಡು ನಿನ್ನ ಮಗನ್ ನಾನು ಹೇಳ್ದೆ, ನಾನು ಕಟ್ಟಾಕ್ತೀನಿ ಅಂತ ಹೇಳ್ದೆ, ಅದು ನೋಡು ನಮ್ಮ ಮನೆ ಬಂದು ಕದ್ದ ಅಂತ ಹೇಳೋದಕ್ಕೆ ಅವನಿಗೆ ದೂರ ಕೊಡೋಕ್ ಬರ್ತಾಳೆ. ಇಲ್ಲಿ ಬಂದು ನೋಡ್ದ ಅಂದ್ರೆ ಇಲ್ಲಿ ಇವನು ಕಟ್ಟಾಕಲ್ಪಟ್ಟಿದ್ದಾನೆ. ಅವಳಿಗೆ ಮೂಕ ವಿಸ್ಮತಳಾಗ್ಬಿಡ್ತಾಳಂತೆ. ಈಗ ನಾನೇನಾದ್ರು ಯಶೋದಾಗ ಹೇಳಿದ್ರೆ ಏಟ್ ತಿನ್ಬೇಕಷ್ಟೇ, ನಿನ್ ಮಗ ಬಂದ್ ಕಟ್ಟ ಅಂತ ಹೇಳ್ದ ಅಂದ್ರೆ ಅವಾಗೇನು ಕಟ್ಟಾಗಿರ್ಲಿಲ್ಲ ಇದ್ದ ಅನ್ಬೋದು. ಅವಳೇ ಕಟ್ಟಾಗಿ ಕಣ್ಣೆದ್ರೆ ಕಾಣ್ತಾ ಇದ್ದಾನೆ, ಇನ್ನೂ ಅಲ್ಲೇ ಇದ್ದಾನೆ. ಇವನು ಬಂದು ನಮ್ಮಲ್ಲಿ ಕದ್ದ ಅಂದ್ರೆ ಯಶೋದ ನಮ್ಮನ್ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಅವಳಿಗೆ ದಂಗು ಬಡ್ದ್ಬಿಟ್ಟು ವಾಪಸ್ ಹೊಟ್ಟೋಗ್ಬಿಡ್ತಾಳೆ ಅಂತ ಅದ್ಭುತವಾಗಿ ಅನುಭವಿಸ್ತಾರೆ ಅವರು, ಇಲ್ಲ ಶುಕರು ಅನುಭವಿಸ್ತಾರೆ. ಅದೇ ತರ ಆಮೇಲೆ ಅದ್ ನೋಡೋದಕ್ಕೆ ಅನೇಕ ಸ್ತ್ರೀಯರು ಬಂದಿರ್ತಾರಲ್ಲ, ಇವನ್ನ ಕಟ್ಟಾಕೋದ್ ನೋಡೋದಕ್ಕೆ ಅನೇಕ ಸ್ತ್ರೀಯರು ಬಂದಿರ್ತಾರೆ. ಅದಕ್ಕೂ ಸಹ ಒಂದು ಉದಾಹರಣೆ ಕೊಡ್ತಾರೆ ವ್ಯಾಖ್ಯಾನದಲ್ಲಿ. ಇವನವ್ರು ಯಾವಾಗ ಹನುಮಂತನ್ನ ಇವನು ಕಟ್ಟಾಕ್ಬಿಡ್ತಾನೆ. ಇವನು ಯಾರೋ ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಕಟ್ಟಾಕದಂಗೆ ನಡೆಸ್ತಾನೆ. ಅವನಿಗೆ ಬ್ರಹ್ಮಾಸ್ತ್ರ ಏನ್ ಕಟ್ಟಾಕೋದಿಲ್ಲ, ಅವನ್ನ ನಡೆಸ್ತಾನೆ. ಅದರಲ್ಲಿ 2 ಸಲ ಅವನ್ನ ಕಟ್ಟಾಕ್ತಾರೆ. ಒಂದು ಸಲ ಇದು ಯಾವ ಆಶ್ರಮ ಇದಕ್ಕೆ ತಗೊಂಬಂದಾಗ ಆಸ್ಥಾನಕ್ಕೆ ಹಿಂದೆ ಎಲ್ಲ ಇವನು ಬೆಂಕಿ ಹಾಕಿ ಬಿಟ್ಟೋಗಿರ್ತಾನ. ಇವನು ಇದಕ್ಕೆ ಬೆಂಕಿ ಹಾಕಿ ಮುಂಚೆನೆ ಇದು ರಾವಣ ಇವನು ಅಷ್ಟೊಂದು ಗಲಭೆ ಮಾಡಿರೋದೆಲ್ಲ ಸುದ್ದಿ ಹೊಟ್ಟೋಗಿರುತ್ತೆ ಆ ಲಂಕಾದಲ್ಲಿ. ಲಂಕಾ ಜನಗಳೆಲ್ಲ ಹನುಮಂತ ನೋಡಕ್ ಬರ್ತಾರಂತೆ. ಇವನ್ ಕಟ್ಟಾಕಿರೋದ್ನ ಇವನು ಈ ತರ ಎಲ್ಲ ಮಾಡಿದ್ನಲ್ಲ, ಹೇಗೆ ಇವನ್ನ ಕಟ್ಟಾಕೋದು ನೋಡೋದಕ್ಕೆ ಕುತೂಹಲದಿಂದ ಬರ್ತಾರಂತೆ. ಅದೇ ತರ ಇಲ್ಲಿ ನಂದವಜ ಸ್ತ್ರೀಯರೆಲ್ಲ ಇವನ್ನ ಕಟ್ಟಾಕಿದಾಗ ನೋಡೋಕೆ ಬರ್ತಾರಂತೆ. ಅದರಲ್ಲಿ 2 ವಿಧ ಅಂತ ಆವಾಗಲೇ ಹೇಳಿದ್ದೆ. ಆ ಗೋಪಕನ್ಯರೆಲ್ಲ ಇವನ್ ಮೇಲೆ ಬಹಳ ಭಾವಿತರಾಗಿರೋರು. ಇವನು ಕಟ್ಟ ಹಾಕಿರೋದು ಅವ್ರಿಗೆ ಇಷ್ಟವಿಲ್ಲ. ಆದ್ರೆ ಸ್ತ್ರೀಯರು ಅಂದ್ರೆ ವೃದ್ಧ ಸ್ತ್ರೀಯರು ಅಂದ್ರೆ ಅವ್ರ ತಾಯಂದಿರುಗಳಿಗೆ ಇವನ್ಗೆ ಎಷ್ಟು ಕಾಟ ಕೊಡ್ತಾನಲ್ಲ, ಇವನ್ ಕಟ್ಟಾಗಿ ಸರಿ ಅಂತ ನೋಡಿ ಅವನ ನಗೋದಿಕ್ಕೆ, ಆಯ್ತು ನೋಡು ನಿಂಗೆ ತಕ್ಕ ಶಾಸ್ತಿ ಆಯ್ತು ನೋಡು ಅಂತ ಅವನ ಪರಿಹಾಸ ಮಾಡೋದಕ್ಕೆ ಬಂದಿರ್ತಾರೆ ಅವರು. ಆ ತರ ಬಂದಿರ್ಬೇಕಾದ್ರೆ ಇವನು ನೋಡ್ತಾನೆ ಕಟ್ಟಾಗಿರ್ತಾರೆ. ಆಮೇಲೆ ಅವ್ರವ್ರು ತಮ್ಮ ಕೆಲ್ಸಕ್ಕೆ ಹೊಡೋಗ್ತಾರೆ ಕಟ್ಟಾಗಿದಲ್ಲ ಅಂತ. ತಾಯಿ ತನ್ನ ಕೆಲಸ ಮತ್ತೆ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾಳೆ. ಅವಾಗ ಇವನು ಧನದ ಅಂದ್ರೆ ಕುಬೇರನ ಆತ್ಮಜೋ ಮಕ್ಕಳು ಮಣಿಗ್ರೀವ ಮತ್ತು ನಳಕೂಬರ ಅವರಿಬ್ರು ಸಹ ಇದು ಅವ್ರ 2 ಹೆಸರು ಎಲ್ಲಿ ಬರ್ತಾರೆ ಇಲ್ಲಿ ಸ್ವಾಮಿ ಹೇಳಿಲ್ಲ. ಕಯೋಶ್ಚಿತ್, ಯಾಕೆ ಕಯೋಶ್ಚಿತ್ ಅನ್ನೋದು ಈ ಕಥೆ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಹೇಳ್ತೇನೆ. ಅವರು ಗುಖ್ಯಕವನ್ನ ಅಂದ್ರೆ ಆ ಮರ ನೋಡಿದ ತಕ್ಷಣ ಕೃಷ್ಣ ಗೊತ್ತಾಗುತ್ತೆ ಇವರು ನಳಗ್ರೀವ ಮಣಿಗ್ರೀವ ನಳಕೂಬರ ಅಂತ. ಗುಖ್ಯಕ ಅಂದ್ರೆ ಗುಖ್ಯವಾಗಿದ್ದಾರೆ ಅಂದ್ರೆ ವೃಕ್ಷವಾಗಿ ಇದ್ದಾರೆ ಅಲ್ಲಿ ಅವರಿಗೆ. ಅರ್ಜುನವು ಅದ್ರಾಕ್ಷೀತೆ ನೋಡ್ತಾನೆ ಇವನು. ಅದಕ್ಕೆ ಹೇಳ್ತಾರೆ, ಯಾಕಂದ್ರೆ ಹೇಗಪ್ಪ ಅದ್ರಿಂದ ಪುರಾ ನಾರದ ಶಾಪೇನ ವೃಕ್ಷತಾಂ ಪ್ರಾಪಿತೌ ಮದಾತೆ ನಳಕೂಬರ ಮಣಿಗ್ರೀವೌ ಇತಿಚ್ಛಾತೌ ಶ್ರೇಯಾನ್ವಿತೌ. ಪುರ ಅಂದ್ರೆ ಹಿಂದೆ ನಾರದ ಶಾಪೇನ ನಾರದ ಮುನಿಗಳ ಶಾಪದಿಂದ ವೃಕ್ಷತಾಂ ಪ್ರಾಪಿತೌ ಮದಾತೆ
ಅವ್ರು ತಮ್ಮ ಮದದಿಂದ ಇವರು ಇದ್ ಮಾಡ್ತಾರೆ. ಅದಕ್ಕೆ ನಳಕೂಬರ ಮಣಿಗ್ರೋವು ಇತಿ ವಿಖ್ಯಾತಿ. ಇವರಿಬ್ಬರು ಕುಬೇರ ತುಂಬಾ ಧರ್ಮಾತ್ಮ, ಧರ್ಮದಲ್ಲೇ ಇದ್ದವನು. ಅವನು ಧನಕ್ಕೆ ಒಡೆಯನಾದ್ರೂ ಸಹ ಅವನು ಧನದ ಬಗ್ಗೆ ಯಾವ ಇದಿಟ್ಕೊಂಡಿರಲಿಲ್ಲ, ಧರ್ಮದಿಂದಲೇ ಇರ್ತಾನೆ. ಯಾವಾಗಲೂ ಅಷ್ಟೇ ನೋಡಿ, ಯಾರಿಗೆ ಧನ ಇರುತ್ತೋ ಅವರು ಸಾಧಾರಣವಾಗಿ ಕಷ್ಟಪಟ್ಟು ಸಂಪಾದಿಸೋರು, ಅವರು ತುಂಬಾ ಇದಾಗೇ ಇರ್ತಾರೆ. ಅವರ ಮಕ್ಕಳು ಅತೀವ ಪದರಾಗಿದೆ. ಯಾಕಂದ್ರೆ ಅವರು ಹುಟ್ಟುವಾಗ್ಲಿಂದ ದುಡ್ಡು ನೋಡಿನೇ ಹುಟ್ಟಿರ್ತಾರಲ್ಲ, ಅವ್ರಿಗೆ ಕಷ್ಟ ಗೊತ್ತಿರೋದಿಲ್ಲ, ಅವರು ಮದಾಂಧರಾಗಿರ್ತಾರೆ. ಅದೇ ತರ ಇವರಿಬ್ರು ಸಹ ಹಣದಲ್ಲೇ ಇದ್ದಿದ್ದರಿಂದ ಮದಾಂಧರಾಗಿರ್ತಾರೆ ಇವರು. ಕಡೆಗೆ ಅದನ್ನ ಹೇಗಪ್ಪ ಅವ್ರಿಗೆ ಬಂತು ಅಂತ ಅಂದ್ರೆ ಅವಾಗ ಹೇಳ್ತಾ ಅಂದಕ್ಕೆ ಅವಾಗ ಅದನ್ನ ಅವನು ಪರೀಕ್ಷಿತ ರಾಜ ಕೇಳ್ತಾನೆ ಅವ್ರಿಗೆ ಹೇಗೆ ಶಾಪ ಬಂತು, ನಾ ಹೇಗೆ ಶಾಪ ಕೊಟ್ಟರು ಕಥೆಯನ್ನ ಕೇಳ್ತಾನೆ. ಆವಾಗ ಅದನ್ನ ಹೇಳ್ತಾರೆ. ಅದಕ್ಕೆ ಆವಾಗ ಹೇಳ್ತಾನೆ, ರುದ್ರಾಸ್ಯಾನುಚರೌ ಭೂತ್ವ ಸುದೃಪ್ತೌ ಧನದಾತ್ಮಜೌ ಕೈಲಾಸೋಪವನೇ ರಮ್ಯೆ ಮಂದಾಕಿನ್ಯಾಂ ಮದೋತ್ಕಟೌ. ಕಡೆಗೆ ಅವರು ಇವರಿಬ್ರು ಸಹ ರುದ್ರಸ್ಯ ಅನುಚರವು, ಇವರು ರುದ್ರನಿಗೆ ಕಿಂಕರರಾಗಿರ್ತಾರೆ ಇವರು. ಅದರಿಂದ ದೇವನ ಕುಬೇರನ ಮಕ್ಕಳಾದ ಇವರಿಬ್ಬರು ಅವನಿಗೆ ಆಗಿರ್ತಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಇವ್ರಿಗೆ ಒಂದು ಕುಬೇರನ ಮಕ್ಕಳು ದುಡ್ಡು ಅದು ಮತ್ತೆ ರುದ್ರನಿಗೆ ಅನುಚರರಾಗಿರ್ತಾರಲ್ಲ, ಅದೊಂದು ಬೇರೆ ಮದ. ನಾವು ರುದ್ರನಿಗೆ ಅನುಚರರಾಗಿದ್ದೀವಿ ಅಂತ ಅದು ಬೇರೆ. ಅದು ಯಾವಾಗ ಇರ್ತಲ್ಲ ಅವರಿಗೆ ಪೊಲೀಸರಿಗಿಂತ ಇನ್ಸ್ಪೆಕ್ಟರ್ಗಿಂತ ಕಾನ್ಸ್ಟೇಬಲ್ಗಳಿಗೆ ಅವ್ರ ಮಾತು ರೋಪಿಜಗಳು ಜಾಸ್ತಿ. ಯಾಕಂದ್ರೆ ಅವ್ರ ಇನ್ಸ್ಪೆಕ್ಟರ್ ಅವ್ರದ್ದು ಬಲ ಇರುತ್ತೆ ಅಂತ. ಅದೇ ತರ ಇವರು ರುದ್ರನ ಇದಿದೆಯಲ್ಲ, ಅವನ ಆಶ್ರಯದಲ್ಲಿ ಇದೀವಿ ಅಂತ ಇನ್ನೂ ಮದ ಜಾಸ್ತಿ. ಇವರಿಗೆ ಧನದ ಮದುವು ಸೇರ್ಕೊಂಡಿದೆ, ಮತ್ತೆ ಅಧಿಕಾರ ಮದುವು ಸೇರ್ಕೊಂಡಿದೆ, ಎರಡು ಮದುವು ಆಗಿರುತ್ತೆ ಅದಕ್ಕೆ. ಹಾಗಾಗಿ ಇವ್ರಿಗೆ ಬರುತ್ತೆ. ಅದಕ್ಕೆ ಅವ್ರೊಂದ್ಸಲ ಏನ್ ಮಾಡ್ತಾರೆ, ಕೈಲಾಸ ಉಪವನೇ ರಮ್ಯೆ, ಕೈಲಾಸವನ ಅಲ್ಲೇ ಪಕ್ಕದಲ್ಲೇ ಅವನ ಕೈಲಾಸ ಪರ್ವತ ಪಕ್ಕದಲ್ಲೇನೆ ಇವನು ಕುಬೇರನ ಇದು ಇರುತ್ತೆ. ಅಲ್ಲಿ ಮಂದಾಕಿನಿನಲ್ಲಿ ಇವರು ಇಬ್ರು ಏನ್ ಮಾಡ್ತಾರೆ, ಅದಕ್ಕೆ ವಾರುಣೀನ್ ಮದಿರಾಂ ಪೀತ್ವ ಮದಾಘೂರ್ಣಿ ತಲೋಚನೋ ಸ್ತ್ರೀ ಜನೈ ಅನುಗಾಯದ್ಭಿ ಚೇರತು ಪುಷ್ಪಿತೆ ಮನೆ. ವಾರುಣಿ ಅನ್ನೋದು ಒಂದು ಮದಿರ, ಅದು ಈಗ ವಿಸ್ಕಿ ತರ ಅಂತ ಇಟ್ಕೊಳ್ಳಿ. ವಾರುಣಿ ಅನ್ನೋದು ಒಂದು ಮದಿರ, ಅದು ಹೆಸರು, ಅದು ವಾರುಣಿ ಮದಿರ ಅಂತ. ಅದು ಮಾಡಿದ್ದದು. ಅದರಿಂದ ಪೀತ್ವ ಅದನ್ನ ಕುಡಿದಿರ್ತಾರೆ. ಮೊದಲೇ ಇವರಿಗೆ ಮದ, ಈ ಮತ್ತು ಬೇರೆ ಇರೋದ್ರಿಂದ ಮದಾಂಧರ ಆಗ್ಬಿಡ್ತಾರೆ ಅವರು. ಮದಘೂರ್ಣಿ ತಲೋಚನೋ ಅವ ಕಡೆಗೆ ಅದರಿಂದ ಕಣ್ಣು ತಿರುಗೋ ತರ ಆಗುತ್ತೆ. ವಾರುಣಿ ಮತ್ತದಿಂದ ಕಣ್ಣು ತಿರುಗುತ್ತೆ, ಮದದಿಂದ ತಲೆ ತಿರುಗಿಬಿಟ್ಟಿದೆ ಆಲ್ರೆಡಿ ಅವರಿಗೆ. ಹಾಗಾಗಿ ಏನ್ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ, ಸ್ತ್ರೀ ಜನೈಹಿ ಅನುಗಾಯದ್ಭಿಹಿ ಚೇರತು. ಸ್ತ್ರೀಯರ ಜೊತೆ ಅನೇಕ ಸ್ತ್ರೀಯರು ಅಲ್ಲಿರುವಂತ ಅಲ್ಲಿಂದ ಬಂತ ವರುಣಲೋಕದಲ್ಲಿರುವಂತ ಅಪ್ಸರ ಸ್ತ್ರೀಯರಾಗ್ಲಿ ಬೇರೆ ಸ್ತ್ರೀಯರಲ್ಲಿ ಅನುಗಾಯದ್ಭಿಹಿ ಅವ್ರ ಜೊತೆ ಹಾಡಾಡ್ತಾ ಇರ್ತಾರೆ. ಚೇರತು ಪುಷ್ಪಿತೆ ಮನೆ. ಕಡೆಗೆ ಅವರು ಅಲ್ಲೇ ಅತ್ಯಂತ ಅಲ್ಲಲ್ಲೇ ಆಟ ಆಡ್ತಾ ವನದಲ್ಲಿ ಅವ್ರ ಜೊತೆ ಹಾಡ್ತಾ ಕೂಡಾಡ್ತಾ ಮಾಡ್ತಾ ಹೋಗ್ತಾರೆ. ಅವ್ರ ಜೊತೆ ಆಟ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಆದ್ರೆ ಮುಂದೆ ಮಾಡಿದಂತ ಕೆಲಸ ತಪ್ಪೋದು ಹೇಳ್ತಾರೆ. ಅಂತಃ ಪ್ರವಿಷ್ಟ ಗಂಗಾಯಾಮ್ ಅಂಬೋಜ ವನರಾಜಿನಿ ಚಿಕ್ರೀಡತು ಯುವರ್ತಿಭಿಹಿ ಗಜಾವಿವ ಕರೇಣುಭಿಹಿ. ಅವಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಮಂದಾಕಿನಿ, ಗಂಗಾ ಇದ್ರೆ ಮಂದಾಕಿನಿಗೆ ಇವರಿಗೆ ಅಂಬೋಜ ವನರಾಜಿನಿ ಅಲ್ಲಿ ಹೋಗಿ ಅಂತ ಅದರಲ್ಲಿ ಒಳಹೋಗ್ತಾರೆ ಅವರುಗಳಿಗೆ. ಅವರು ಸಲಗ ಹೇಗೆ ನೀರಿನಲ್ಲಿ ಹೆಣ್ಣು ಆನೆಗಳ ಜೊತೆ ಆಟ ಆಡುತ್ತ ಒಳಗಡೆ ಹೋಗಿ ನೀರನ್ನು ತೆಗೆದು ಸೊಂಡಿಂದ ಎಷ್ಟು ಮಾಡಿ ಆ ತರ ಇವರು ಆ ತರುಣಿಯರ ಜೊತೆಯಲ್ಲಿ ಜಲಕ್ರೀಡೆ ಆಡ್ತಾರೆ. ಅದರ ಸುಮ್ಮನೆ ಇವರು ಜಗಳ ಕ್ರೀಡೆ ಆಡೋದಿಲ್ಲ, ನಗ್ನರಾಗಿ ಅವರು ಸ್ತ್ರೀಯರು ನಗ್ನರಾಗಿರ್ತಾರೆ, ಇವರು ನಗ್ನರಾಗಿರ್ತಾರೆ. ನಗ್ನರಾಗಿ ಅವರಲ್ಲಿ ಜಲ ಕ್ರೀಡೆ ಆಡ್ತಾ ಇರ್ತಾರೆ. ಯದೃಚ್ಛಯಾಜ ದೇವರ್ಷಿ ಭಗವಾನ್ ತತ್ರ ಕೌರವ ಅಪಶ್ಚನ್ ನಾರದೋ ದೇವೌ ಕ್ಷೀಬಾಣೋ ಸಮಬುದ್ಧ್ಯತ. ಕಡೆಗೆ ಬರ್ತಾರೆ. ಅದಕ್ಕೆ ಇವರು ಅಲ್ಲಿ ಒಂದು ಅಕಸ್ಮಾತ್ ಆಗಿ ಯಾದೃಚ್ಛಿಕ ಅಂದ್ರೆ ಎದೃಚ್ಛಯ ಇಲ್ಲಿ ಬರಬೇಕು ಅಂತ ನೋಡೋದಿಲ್ಲ. ಅವರು ಎದೃಚ್ಛಯ ಭೂಲೋಕ ಬರುವಾಗ ಅದ್ರ ಮಾರ್ಗವಾಗಿ ಬರ್ತಾರೆ. ಬರುವಾಗ ಇಲ್ಲಿ ನೋಡ್ತಾರೆ, ಇದರಲ್ಲಿ ಎದೃಚ್ಛಿಕವಾಗಿ ಬರ್ತಾರೆ. ಅಲ್ಲಿ ದೇವರ್ಷಿಗಳಾದ ನಾರದರು ಬರ್ತಾರೆ. ಅವ್ರು ಬಂದಿದ್ದನ್ನ ನೋಡಿದ್ರು ಸಹ ಅಪಶ್ಚನ್ ನಾರದೋ ಅವ್ರನ್ನೇ ಅವ್ರು ನೋಡದೇ ಇರ್ತಾರ. ಕ್ಷೀಬಾಣೋ ಸಮಬುದ್ಧ್ಯತ. ಕಡೆಗೆ ಅತ್ಯಂತ ಕೊಬ್ಬಿದವರು, ಕ್ಷೀಬಾಣ ಅಂದ್ರೆ ಅತ್ಯಂತ ಕೊಬ್ಬುಳ್ಳವರಾದ್ರಿಂದ ಇವರು ಮಾಡ್ತಾರೆ, ಇವನನ್ನ ಲಕ್ಷಿಸೋದೇ ಇಲ್ಲ. ಅವರು ತಂಪಾಡಿಗೆ ಇಲ್ಲಿ ಎರಡು ಇದು, ಒಂದು ನಗ್ನವಾಗಿ ಸ್ನಾನ ಮಾಡೋದು ಶಾಸ್ತ್ರ ವಿರುದ್ಧ. ಎರಡನೇದಾಗಿ ಯಾವ್ದಾದ್ರು ಋಷಿಗಳು ಯಾರಾದ್ರು ಬಂದ ತಕ್ಷಣ ಅವರು ತಮ್ಮ ಇದು ಮಾಡಿ ಹೊರಗಡೆ ತಮ್ಮ ಬಟ್ಟೆ ಹಾಕೊಂಡು ಹೊರಗಡೆ ಬಂದು ಗೌರವಿಸಿ ಅವರಿಗೆ ಆಶೀರ್ವಾದ ಕೊಟ್ಟು ಅವ್ರನ್ನ ಗೌರವಿಸಿ ಮಾತಾಡಿ ಮಾಡಬೇಕು.
ಅವ್ರನ್ನ ನೋಡಿಯೂ ನೋಡ್ದೇ ಇರೋದು ಇನ್ನೂ ದೊಡ್ಡ ತಪ್ಪು, ಎರಡು ತಪ್ಪು ಮಾಡೋದು. ತಂದೃಷ್ಟ ವ್ರೀಡಿತಾ ದೇವ್ಯೋ ವಿವಸ್ತ್ರ ಶಾಪಶಂಕಿತಾ ವಾಸಾಂಸಿ ಪರ್ಯದುಶೀಘ್ರಂ ವಿವಸ್ತ್ರೌ ನೈವ ಮುಖ್ಯೋ. ಆದ್ರೆ ಇವ್ರು ಹಾಗೆ ಇರ್ತಾರೆ, ಆ ಸ್ತ್ರೀಯರು ನೋಡ್ತಾರೆ ಇವರಿಗೆ. ನಾರದ್ ನೋಡ್ತಾರೆ ಸ್ತ್ರೀಯ ವಾಸಿ. ವಿವಸ್ತ್ರೌ ಅಂದ್ರೆ ಬೆತ್ತಲಾಗಿರುವಂತ ಅವರು, ದೇವ್ಯ ಅಂದ್ರೆ ದೇವರ ಕನ್ನಿಕೆಯರು, ಯಕ್ಷ ಕನ್ನಿಕೆಯರು ಅಂತ ಹೇಳಿ ದೇವ ಕನ್ನಿಕೆಯರವರು ತಮ್ಮಂದ್ರೆ ನಾರದ ಮಹರ್ಷಿಂ ದೃಷ್ಟ, ನಾರದ ಮಹರ್ಷಿಯನ್ನು ನೋಡ್ತಾರೆ. ಅವಾಗ ಶಾಪಶಂಕಿತ, ಅವರಿಗೆ ಶಾಪಕ್ಕೆ ಹೆದರ್ಕೊಂಡ್ಬಿಡ್ತಾರೆ. ಅಯ್ಯೋ ಶಾಪ ಬಂದ್ಬಿಟ್ಟು ಕಡೆ ಏನ್ ಮಾಡ್ತಾರೆ, ವ್ರೀಡಿತವ್, ಅವರು ಲಜ್ಜೆ ಆಗ್ಬಿಡುತ್ತೆ ಅವರಿಗೆ. ಅದಕ್ಕೆ ಶೀಘ್ರಂ ದಾಸಾಂಸಿ, ತಕ್ಷಣ ತಮ್ಮ ಸೀರೆಗಳನ್ನ ಸುತ್ಕೊಂಡ್ಬಿಟ್ಟು ಓಡೋಗ್ಬಿಡ್ತಾರೆ ಅವರು. ಅಂದ್ರೆ ಪರಿಯದುಹು ಅಂದ್ರೆ ಉಟ್ಕೊಂಡು ಕಡೆಗೆ ಹೋಳಿದಾರ. ಆದರೆ ಇವ್ರಿರ್ತಾರಲ್ಲ ಇರ್ತಾರಲ್ಲ ಇವರು ಶೀಘ್ರಂ ವಿವಸ್ತ್ರವು ನೈವ ಗುಖ್ಯಕೌ. ಇವರು ಇವ್ರದಲ್ಲ, ಈ ಗುಖ್ಯಕ ಅಂದ್ರೆ ಇವ್ರು ಯಕ್ಷರು ಹೇಳೋದು. ಗುಖ್ಯಕರು ಅಂದ್ರೆ ಈ ಗುಖ್ಯಕರಾದ ಯಕ್ಷರು ನೈವ ಅಂದ್ರೆ ಅವರು ಇವರನ್ನ ಲೆಕ್ಕವೂ ಇಡ್ಲಿಲ್ಲ. ಅದೇ ತರ ಬೆತ್ತಲೆಯಲ್ಲೇ ಸ್ನಾನ ಮಾಡ್ತಾನೆ ಇರ್ತಾರೆ. ನಾರದ ಮಹರ್ಷಿಗಳನ್ನ ಸ್ವಲ್ಪವೂ ನೋಡ್ಲಿಲ್ಲ ಅಂತಲ್ಲ, ಯಾಕಂದ್ರೆ ಸ್ತ್ರೀಯರೆಲ್ಲ ಎದ್ದು ಹೋಗ್ತಾರಲ್ಲ, ಆದ್ರೂ ನಾರದನ್ ನೋಡಿ ತಂಪಾಡಿಗೆ ಹಾಗೆ ಸ್ನಾನವನ್ನು ಮಾಡ್ತಾನೆ ಇರ್ತಾರೆ ಅವರು. ಈ ಗುಖ್ಯಕವು ಅಂದ್ರೆ ಯಕ್ಷಕರು ನೈವ, ಅವರು ತಮ್ಮ ಬಟ್ಟೆಯನ್ನು ಮಾಡೋದಾಗ್ಲಿ ಇಲ್ಲ ಇವ್ರನ್ನ ಗೌರವಿಸಾಗ್ಲಿ ಮಾಡ್ಲೇ ಇಲ್ಲ, ತಂಪಾಡಿಗೆ ಆಟ ಆಡ್ತಾ ಇದ್ರು. ತೌ ದೃಷ್ಟ ಮದಿರಾಮತ್ತೌ ಶ್ರೀಮದಾಂಧೌ ಸುರಾತ್ಮಜೌ ತಯೋರನುಗ್ರಹಾರ್ಥಾಯ ಶಾಪಂ ದಾಸ್ಯನ್ ನಿಧಂಜಗೌ. ಆಗ ಇವರು ನಾರದರು ನೋಡ್ತಾರೆ. ನಾರದರ ಬಗ್ಗೆ ಅವನು ಕುಬೇರ ಬಹಳ ಗೌರವದಿಂದ ಇಟ್ಕೊಂಡಿರ್ತಾನೆ, ಬಹಳ ರೀತಿಯು ಅವರು ಇದ್ ಮಾಡುವಂತಹದ್ದು. ಅದನ್ನ ಅವನು ಕುಬೇರ ಕಡೆಗೆ ಮದಿರಾಮತ್ತವು ಶ್ರೀಮದಾಂಧವು ಅಂತಾರೆ. ಮದಿರೆಯಿಂದ ಮತ್ತಾಗಿದ್ದಾರೆ. ಶ್ರೀಮದಾಂಧ, ಶ್ರೀ ಅಂದ್ರೆ ಲಕ್ಷ್ಮಿಯ ಮದ ಅಂದ್ರೆ ದುಡ್ಡಿನ ಮದ ಬೇರೆ ಇದೆ ಅವರಿಗೆ. ಅದರಿಂದ ಏನಾಗಿದೆ, ಅವರು ಅಂಧವು ಕುರುಡರಾಗ್ಬಿಟ್ಟಿದ್ದಾರೆ. ಕಣ್ಣಿದ್ರು ಕುರುಡು ಅಂತಾರಲ್ಲ, ಇವರು ಕಣ್ಣಿದ್ರು ಸಹ ವಾರುಣಿ ಮಧುರೆಯ ಮತ್ತಿನಿಂದ ಮತ್ತೆ ಶ್ರೀ ಅಂತಂದ್ರೆ ಲಕ್ಷ್ಮಿಯ ಮದದಿಂದ ಅಂಧವು ಕುರುಡರಾಗಿರುವಂತ ಇವರು ಸುರಾತ್ಮಜ ದೇವತೆಗಳಂದ್ರೆ ಇವನ ಕುಬೇರನ ಮಕ್ಕಳಾದ್ರೆ ಅವರು ಇದ್ ಮಾಡ್ತಾರೆ. ಆಗ ಏನ್ ಮಾಡ್ತಾರೆ, ತಯೋಹೋ ಅನುಗ್ರಹಾರ್ಥಾಯ. ಅಂತಹ ಕುಬೇರ ಅಷ್ಟು ದೈವ ಭಕ್ತ ಅಷ್ಟಾಗಿದ್ದಾನೆ, ಈ ಮಕ್ಕಳು ಈ ತರ ಹುಟ್ಬಿಟ್ರಲ್ಲ ಅವನಿಗೆ, ಅದರಿಂದ ಅವ್ರಿಗೊಂದು ಅನುಗ್ರಹ ಮಾಡಬೇಕು, ಅವರಿಗೆ ತಮ್ಮ ತಪ್ಪಿನ ತಿರುಬೇಕು, ಮತ್ತೆ ಈ ಕೆಲಸವನ್ನು ಮಾಡಬಾರ್ದು. ನನ್ನನ್ನ ಇವನು ಗೌರವಿಸಲಿಲ್ಲ ಅಂತಲ್ಲ, ಇನ್ನೊಬ್ಬ ಋಷಿಗಳು ಬಂದ್ರು ಗೌರವಿಸಿದ ಅವರು ಇನ್ನೂ ದೊಡ್ಡ ಶಾಪವನ್ನು ಕೊಡ್ಬೋದು. ಅದರಿಂದ ತಯೋರ್ ಅನುಗ್ರಹಾರ್ಥಾಯ ಶಾಪಂ ದಾಸ್ಯಂ ಇದಂಜಗೌ, ಅವರಿಗೆ ಒಂದು ಶಾಪವನ್ನು ಕೊಡ್ತಾರೆ. ಅವ್ರು ಕೊಡುವಂತಹ ಶಾಪ ಅವರ ಅನುಗ್ರಹಕ್ಕಾಗೆ, ಅವರಿಗೆ ಶಿಕ್ಷಿಸೋದಕ್ಕಲ್ಲ, ಅನುಗ್ರಹಕ್ಕಾಗಿ ಕೊಡ್ತಾರೆ. ಅದಕ್ಕೆ ಆಗ ನಕ್ಯನ್ಯೋ ದ್ವಿಷದೋ ಜೋಶ್ಯಾನ್ ಬುದ್ಧಿಭ್ರಂಶೋ ರಜೋ ಗುಣ ಶ್ರೀಮದಾನ್ ಧಾವಿಜಾತ್ಯಾದಿ ಯತ್ರ ಶ್ರೀ ಜ್ಯೂತಮಾಸವ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾರೆ, ಅದಕ್ಕೆ ಅದಂದ್ರೆ ಯಾರು ಜೋಶ್ಯಾನ್ ಅಂದ್ರೆ ಪ್ರಿಯವಾದ ವಿಷಯಗಳನ್ನು, ಅಂದ್ರೆ ಅವರಿಗೆ ಪ್ರಿಯವಾದ ವಿಷಯ, ನಗ್ನರಾಗಿ ಸ್ತ್ರೀಯರಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡೋದು ಅವರಿಗೆ ಮನಸ್ಸಿಗೆ ಹಿಡಿಸಂತ ವಿಷಯ. ಅದನ್ನ ಜುಷತಃ ಅಂತ ಅನುಭವಿಸುತ್ತಿರೋರ್ಗೆ ಏನಾಗುತ್ತೆ, ಅವ್ರಿಗೇನಾಗುತ್ತೆ, ಯಾವ ವಿಷಯದಲ್ಲೂ ಸಹ ಅವರಿಗೆ ಬೇರೆ ವಿಷಯದಲ್ಲಿ ಮನಸ್ಸು ಹೋಗೋದೇ ಇಲ್ಲ. ಅದಕ್ಕೆ ಅದ್ರಲ್ಲಿ 3 ಹೇಳ್ತಾರೆ. ಅದೊಂದು ಸ್ತ್ರೀ, ಇನ್ನೊಂದು ದ್ಯೂತ, ಇನ್ನೊಂದು ಆಸವ. ಒಂದು ಸ್ತ್ರೀಯ ಒಂದು ವ್ಯಾಮೋಹ, ದ್ಯೂತ ಅಂದ್ರೆ ಜೂಜಿನ ವ್ಯಾಮೋಹ, ಮತ್ತೆ ಆಸವ ಅಂದ್ರೆ ಮದ್ಯದ ವ್ಯಾಮೋಹ. ಈ 3 ಯಾರು ಉಂಟೋ ಅವ್ರಿಗೇನಾಗುತ್ತೆ, ಅದಕ್ಕೆ ಈ 3 ಸಹ ಅತ್ಯಂತ ಒಬ್ಬರನ್ನ ಕುರುಡರನ್ನ ಮಾಡುತ್ತೆ. ಅಂದ್ರೆ ಇನ್ನೊಂದು ವಿಷಯದಲ್ಲಿ ಆಸವ ಅಂತ ನೀರಿದು ಆಸವ ಅಂತ, ದ್ಯೂತಂ ಆಸವ ಅಂದ್ರೆ ಕುಡಿಯೋದಕ್ಕೆ ಆಸವ ಅಂತ, ಕುಡಿಯೋದು ಅಂತ. ಇಲ್ಲಿ ಕುಡಿಯೋದು ಅಂದ್ರೆ ಮದಿರೆ ಅಂತ ತಗೋಬೇಕು, ಇದು ಮದ್ಯ ಅಂತ ತಗೋಬೇಕು. ಇಲ್ಲಿ ನೀವು 3 ಇರ್ತಾರೆ. ಆದ್ರೆ ಅವ್ರು ಹೇಳ್ತಾರೆ ನಾರದರು, ಈ 3ಕ್ಕಿಂತ ಹೆಚ್ಚು ಮದವನ್ನು ಕೊಡೋದು ಯಾವ್ದಾವ್ತು ಅಂದ್ರೆ ಶ್ರೀಮದಾಂಧಾಮಿ. ಈ ಹಣದ ಮದ ಇದ್ರಲ್ಲ, ಹಣದ ಮದದಿಂದ ಈ 3 ಬರುತ್ತೆ. ಈ ಹಣದ ಮದ ಈ 3 ಮದಕ್ಕಿಂತ ಅತ್ಯಂತ ಕೆಟ್ಟದ್ದು ಅಂತ. ಹಣದ ಮದ ಇದೆಯಲ್ಲ, ಶ್ರೀಮದಾಂತ ಜಾತ್ಯಾದಿ, ಈ ಐಶ್ವರ್ಯ ಇಂದ ಈ 3ದಿಂದ ಕುರುಡರಾಗಿರ್ತಾನೆ.
ಅವನ ತನಗೆ ಅದರಲ್ಲಿ ಲೋಲುಪ್ತನಾಗಿರೋದ್ರಿಂದ ಈ ಶ್ರೀಮದಾಂಧನಾಗಿರೋವನು ಕುರುಡನಾಗಿರ್ತಾನಲ್ಲ ಅವನು ಅವನು ಎಂತಹ ರಜೋಗುಣ ಸತ್ಕುಲ ಪ್ರಜಲ್ಲಿ ಬಂದರೂ ರಜಸ್ಸು ತಮಸ್ಸು ಉಳ್ಳವನಾಗಿ ಏನ್ ಹೇಳ್ತಾನೆ ಅವನು ಅವನ ಬುದ್ಧಿ ಭ್ರಂಶಃ ಅವನ ಬುದ್ಧಿ ಏನಾಗುತ್ತೆ ಕೆಡಿಸುತ್ತೇನೆ ಬುದ್ಧಿಯನ್ನು ಭ್ರಂಶ ಮಾಡುತ್ತೆ ಕೆಡಿಸುತ್ತೆ ಅದಕ್ಕೆ ಹಿರಿಯರನ್ನ ಇದ್ ಮಾಡೋದಿಲ್ಲ ಇದೇ ತರ ನೋಡಿ ಮುಂದೆ ಯಾವ್ದೋ ಇದರಲ್ಲೂ ಸಹ ಯಾವ್ದ್ರಲ್ಲ ಕುಡಿದು ಬಿಟ್ಟು ಆ ಋಷಿಗಳು ಬಂದಾಗ ಅವ್ರನ್ನ ಗೌರವಿಸಿದ ಶಾಪಕ್ಕೊಳಗಾಗ್ತಾರಲ್ಲ ಅದೇ ತರ ಅವ್ರಿಗೆ ಎಲ್ಲವೂ ಸಹ ಇದಾಗುತ್ತೆ ಅನ್ಬಿಟ್ಟು ಅಂತ ಕಡೆಗೆ ಅವ್ರಿಗೆ ಇದು ಗೊತ್ತಿಲ್ಲ ಇದಕ್ಕೆ ಸುಮಾರು ಶ್ಲೋಕ ತುಂಬಾ ಚೆನ್ನಾಗಿದೆ ಆದ್ರೆ ಸಮಯದಲ್ಲಿ ಅದೆಲ್ಲ ಹೇಳೋದು ಬೇಡ ಸುಮಾರು ಅದಕ್ಕೆ ನಾರದರು ಕೆಲವು ಎಲ್ಲ ಲೋಕಕ್ಕೆ ಉದಾಹರಣೆಗಳೆಲ್ಲ ಕೊಡ್ತಾರೆ ಆ ಭಾಗವತ ಹೇಳುವಾಗ ತಗೊಳ್ಳೋಣ ಅದಕ್ಕೆ ಅವಾಗ ಹೇಳ್ತಾರೆ ಅದಕ್ಕೆ ಇವ್ರು ಹೇಳ್ತಾರೆ ಅದಕ್ಕೆ ಇವನು ಯಾಕೆ ಈ ಮದ ಹಿಡಿದವ್ರು ಏನೇನ್ ಮಾಡ್ತಾರೆ ಅಂತ 5-6 ಶ್ಲೋಕಗಳಲ್ಲಿ ಹೇಳ್ತಾರೆ ಏನೇನ್ ತಪ್ಪುಗಳು ಮಾಡ್ತಾರೆ ಅಂತ ಅದನ್ನ ಹೇಳ್ಬಿಟ್ಟು ಅವನು ಇದು ಮಾಡ್ತಾನೆ ದೇವತೆಗಳನ್ನ ತಂದೆ ತಾಯಿಗಳನ್ನ ಎಷ್ಟು ಜನ ಬರುತ್ತೆ ನೋಡಿದ್ರಲ್ಲಿ ತಂದೆ ತಾಯಿಗಳನ್ನ ಅವನು ಮತಿಸೋದಿಲ್ಲ ಮದ ಇದ್ದವರು ತಂದೆ ತಾಯಿಗಳನ್ನ ಲೆಕ್ಕ ತಂದೆ ತಾಯಿಗಳನ್ನೇ ಒಂದು ಗೌರವ ಕೊಡದೆ ಇದ್ದವನು ಬೇರೆಯವರು ಗೌರವ ಕೊಡ್ತಾನ ಅವನು ಅಷ್ಟೇ ಅಲ್ಲ ಅವನಿಗೆ ದೇಹವೇ ಆತ್ಮವೇ ದೇಹ ಅನ್ನೋ ಅಭಿಮಾನದಿಂದ ಏನಾಗುತ್ತೆ ಅದಕ್ಕೆ ಅವನು ಅತ್ಯಂತ ಒಂದು ಕೆಟ್ಟ ದಾರಿನಲ್ಲೇ ಹೋಗ್ತಾ ಇರ್ತಾನೆ ಅವನಿಗೆ ಎಲ್ಲವೂ ಸಹ ಇರ್ತಾನೆ ಒಂದು ಹಿರಿಯರು ಗೌರವ ವಿದ್ವಾಂಸರು ಯಾರಿಗೂ ಅವ್ರ ಲೆಕ್ಕ ಎಲ್ಲರೂ ಒಂದೇ ಅದಕ್ಕೆ ಹೇಳ್ತಾರೆ ಅದಕ್ಕೆ ಅವ್ರನ್ನ ಹೇಳ್ತಾರೆ ಅಸತ ಶ್ರೀ ಮದಾಂತಸ್ಯ ದಾರಿದ್ರ್ಯಂ ಪರಮಾಂಜನಂ ಆತ್ಮೌಪಮ್ಯೇನ ಭೂತಾನೇ ದರಿದ್ರ ಪರಮೀಕ್ಷತೆ ಅದಕ್ಕೆ ಹೇಳ್ತಾರೆ ಅದಕ್ಕೆ ಅಸತಃ ಅಂದ್ರೆ ಅಸತ್ತು ಇವರೆಲ್ಲ ಅಸತ್ತು ಈ ತರ ಇದ್ದವರು ಅಸತ್ತುಗಳು ಸತ್ವಂತರಲ್ಲ ಅವರಿಗೆ ಶ್ರೀಮದಾಂಧಸ್ಯ ಈ ಹಣದ ಕೊಬ್ಬಿರುತ್ತಲ್ಲ ಇಂಥವ್ರಿಗೆ ಏನಾಯ್ತು ಅಂದ್ರೆ ಅದಕ್ಕೆ ಪರಮಾಂಜನ ಅಂಜನ ಅಂದ್ರೆ ಔಷಧಿ ಅಂತ ಹೋಗ್ಬೇಕಲ್ಲಿ ಅಂಜನೆಯಿಂದ ಕಾಣುತ್ತಲ್ಲ ಅಂಜನ ಅಂದ್ರೆ ಅವರು ತಿಳಿವಳಿಕೆ ಅಂತ ಅಂಜನ ಆಗದೆ ತಿಳಿಯುತ್ತೆ ಅಂದ್ರೆ ಗೊತ್ತಾಗದೇ ಇರೋದು ಕಾಣುತ್ತೆ ಅಂತ ಹೇಳ್ತೀವಲ್ಲ ಅದಕ್ಕೆ ಪರಮಾಂಜನ ಅಂದ್ರೆ ಈ ತಮ್ಮ ಮಾಡಿರುವ ತಪ್ಪು ತಿಳಿಬೇಕಾದ್ರೆ ಒಂದು ಯಾವ್ದಪ್ಪ ಪರಮಾಂಜನ ಅಂದ್ರೆ ದಾರಿದ್ರ್ಯಂ ಅವ್ರನ್ನ ದರಿದ್ರನಾಗಿ ಮಾಡಿದ್ರೆ ಆಗ ಹಣದ ಬೆಲೆ ಗೊತ್ತಾಗುತ್ತೆ ಆಗ ಅದು ಅಂಜನವಾಗಿ ಆಗಿ ಹಣದ ಮದ ಇಳಿಯುತ್ತೆ ಅವ್ರಿಗೆ ದಾರಿದ್ರ್ಯಂ ಪರಮಾಂಜನಂ ಅಂತ ಹೇಳ್ತಾರೆ ಅಲ್ಲಿ ಶುಭವಾಣಿಗಳು ಆ ದಾರಿದ್ರ್ಯವೇ ಅತ್ಯಂತ ಕೆಲವೊಂದು ಯಾಕೆ ಭಗವಂತ ಇವಾಗ ಬಡವರ ಹುಟ್ಟಿಸ್ತಾ ಅಂದ್ರೆ ಒಂದು ಕಾಲ ಅವರು ಶ್ರೀಮಂತರಾಗಿ ತುಂಬಾ ಮತದಿಂದ ಮೆರೆದು ಆಗಿರ್ತಾರೆ ಅದಕ್ಕೆ ಈಗ ಅವರು ಬಡವರಾಗಿ ಹುಡ್ತಾರೆ ಅವರು ಅದನ್ನ ಆಗ ತಿಳಿಬೇಕು ಅವ್ರಿಗೆ ದುಡ್ಡನ್ನ ಇದ್ ಮಾಡಿ ತಿಳ್ಬೇಕು ಅದರಿಂದ ದಾರಿದ್ರ್ಯಂ ಪರಮಾಂಜನಂ ಆತ್ಮೌಪವನ್ಯೇನ ಭೂತಾನೇ ದರಿದ್ರ ಪರಮೀಕ್ಷತೆ ಆವಾಗ ಅವನು ಆತ್ಮೌಪು ಅನ್ಯೇನ ಆವಾಗಲೇ ಮಾತ್ರ ಅವನು ಇನ್ನೊಬ್ಬರನ್ನ ತನ್ನ ತರ ನೋಡ್ತಾನೆ ಅವನು ಈಗ ಮತಾಂತರದಿಂದ ಯಾರನ್ನೂ ಲೆಕ್ಕ ಇಡೋದಿಲ್ಲ ಯಾರನ್ನೂ ಗೌರವಿಸೋದಿಲ್ಲ ಅವನು ಅದರಿಂದ ತನ್ನಂತೆಯೇ ಭೂತಾನಿ ಇದ್ದಾನೆ ಎಲ್ಲ ಭೂತಗಳನ್ನು ಸಹ ತನ್ನಂತೆಯೇ ಸಮಾನವಾಗಿ ಅವನೇನ್ ಪಡೆದೆ ಪರಮೀಕ್ಷತೆ ಈ ದಾರಿದ್ರ್ಯ ಅನ್ನೋದು ಬಂದ್ರೆ ಆಗ ಅವನಿಗೆ ಬುದ್ಧಿ ಬಂದು ಎಲ್ಲರನ್ನೂ ಸಮವಾಗಿ ನೋಡ್ತಾನೆ ಇದೆಲ್ಲ ಹೋಗುತ್ತೆ ಅದರಿಂದ ಇವನಿಗೆ ಒಂದು ದಾರಿದ್ರ್ಯ ಯಾವ ದಾರಿದ್ರ್ಯ ಹಣ ಹೋಗ್ಬೇಕು ಇವನಿಗೆ ಅದಕ್ಕೆ ಕೊಡಬೇಕು ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಇನ್ನು ಅದೇ 2-3 ಉದಾಹರಣೆ ಕೊಡ್ತಾರೆ ಅದೆಲ್ಲ ಇದಾಗುತ್ತೆ ಬೇಡ ಆ ಶಾಪಕ್ಕೆ ಮಾತ್ರ ಬರೋಣ ಅದಕ್ಕೆ ಅವಾಗ ಅದ್ ಹೇಳ್ತಾರೆ ಅವಾಗ ಸುಮಾರು ಶ್ಲೋಕಗಳಿದೆ ಅದಕ್ಕೆ ಅದನ್ನ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಇದರಿಂದ ಈ ಯದಿಮೋ ಲೋಕಪಾಲಸ್ಯ ಪುತ್ರೋ ಭೂತ್ವ ಸಮಪ್ಲುತೌ ನ ವಿವಾಸಮಾತ್ಮಾನಂ ವಿಜಾನೀತ ಸುದುರ್ಮದೌ ಈ ಒಂದು ಮದಂದ ಕಾರಣದಿಂದಲೇ ಈ ಲೋಕಪಾಲಸ್ಯ ಪುತ್ರವು ಲೋಕಪಾಲಕನಾದ ಅವನು ಒಬ್ಬ ಕುಬೇರ ಒಬ್ಬ ದಿಕ್ಪಾಲಕನಾದ ಕುಬೇರನ ಮಕ್ಕಳು ಇದನ್ನ ನ ವಿವಾಸಂ ಅಂದ್ರೆ ಅವರು ಇದೆಲ್ಲಾಗಿ ಅವರು ತಮ್ಮ ಅಜ್ಞಾನದಲ್ಲಿ ಮುಳುಗಿ ಬೆತ್ತಲೆಯಾಗಿ ಸ್ನಾನ ಮಾಡ್ತಿದ್ರು ಸಹ ನಾರದ ಮಹರ್ಷಿಗಳನ್ನ ಗೌರವಿಸ್ಬೇಕು ಅನ್ನೋದು ತಿಳಿಯಿಲ್ಲ ಅವರು ದುರ್ಮದರು ಅದನ್ನ ತಿಳಿಯಿಲ್ಲ ಅದರಿಂದ ಏನಾಗ್ತದೆ ಅಥೋಹತಸ್ತಾವರತಾಂ ಸ್ಯಾತಾನ್ನೈವಂ ಯಥಾ ಪುನಃ ಸ್ಮೃತಿಸ್ಯಾನ್ ಮತ್ಪ್ರಸಾದೇನ ತತ್ರಾಪಿ ಮದನುಗ್ರಹಾತೆ ಅದರಿಂದ ಇವರಿಗೆ ಒಂದು ಬುದ್ಧಿ ಬರ್ಬೇಕಾದ್ರೆ ಅಂದ್ರೆ ಸ್ಥಾವರತಾಂ ಅರ್ಹತಃ ಇವರಿಗೆ ಒಂದು ಸ್ಥಾವರತ್ವ ಅಂದ್ರೆ ಒಂದು ಗಿಡವಾಗಿ ಮರವಾಗಿ ಬಂಡೆಯಾಗಿರೋ ಒಂದು ಸ್ಥಾವರತ್ವ ಇವರು ಮಳವಾಗಿರ್ತಾರೆ ಅದಕ್ಕೆ ಅವರಿಗೆ ನೈವಂ ಯಥಾ ಪುನಃ ಅದರಿಂದ ಇವರಿಗೆ ನನ್ನ ಅನುಗ್ರಹ ಕೊಡ್ತಾರೆ ಅವರಿಗೆ ಪೂರ್ವ ಸ್ಮರಣೆ ಇರಬಾರ್ದು ಪೂರ್ವ ಸ್ಮರಣೆ ಇತ್ತು ಅಂದ್ರೆ ಅದನ್ನೇ ಇದ್ ಮಾಡ್ತಾ ಹೋಗ್ತಾರೆ ಅಯ್ಯೋ ನಮ್ಗೆ ಶಾಪ ಕೊಟ್ಬಿಟ್ರು ನಮ್ಗೆ ಇದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪೂರ್ವ ಸ್ಮರಣೆ ತೆಗೆದು ಬಿಡ್ತಾರೆ ಸ್ಥಾವರತ್ವವನ್ನು ಕೊಡ್ತಾರೆ ಅವ್ರಿಗೆ ಅದರಿಂದ ಇಲ್ಲದೆ ಅವ್ರಿಗೆ ಅಲ್ಲ ನೈವಂ ಯಥಾ ಪುನಃ ಅವರಿಗೆ ಇವ್ರಿಗೆ ಅವ್ರ ಅಂದ್ರೆ
ಪುನಃ ಇವರಿಗೆ ಅಂದ್ರೆ ಮರಳುವ ಇವರಿಗೆ ತಮ್ಮ ಇದು ತಾವು ನಳಕೂಬರರು ತಾವು ಮಾಡಿದ ತಪ್ಪಿನ ಅರಿವಿನ ಆ ಒಂದು ಅದು ಮಾತ್ರ ಅವ್ರ ಜ್ಞಾಪಕದಲ್ಲಿ ಇರಬೇಕು. ಬಾಕಿ ಅವರ ಒಂದು ಮದಾಂಧ ಎಲ್ಲೋ ಹೋಗ್ಬೇಕು. ಆದ್ರೆ ತಾವು ಕುಬೇರನ ಮಕ್ಕಳು, ನಾವು ಮಾಡಿದ ಒಂದು ತಪ್ಪು ಅದರಿರ್ಬೇಕು. ಅದನ್ನ ಬಿಟ್ಟು ಬಾಕಿ ಇದನ್ನ ತೆಗೆದಿಡ್ತಾನೆ, ಬೇರೆ ಯಾವುದು ಬರಬಾರ್ದು ಅಂದ್ಬಿಟ್ಟು ಅವ್ರನ್ನ ಇವ್ರು ಏನ್ ಮಾಡ್ತಾರೆ, ಮತ್ಪ್ರಸಾದೇನ, ನನ್ನ ಒಂದು ಪ್ರಸಾದದಿಂದ ಇವ್ರು ಹಾಗೆ ಇರ್ಲಿ, ಬೇರೆ ಒಂದು ತಿಳಿದೆ ಅಂದ್ರೆ ಅವ್ರಿಗೆ ಪಶ್ಚಾತ್ತಾಪ ಆಗ್ಬೇಕಲ್ಲ ಮಾಡಿದ ತಪ್ಪನ್ನ, ಆ ಪಶ್ಚಾತ್ತಾಪ ಆಗೋದಕ್ಕೆ ಅದನ್ನ ಅದು ಹಾಗೆ ಇರ್ಲಿ. ಅವ್ರಿಗೆ ಇವ್ರು ಕೊಟ್ಟಿರೋ ಶಾಪ ಇನ್ನೂ ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಹೇಳ್ತಾಳೆ ಅವ್ರಿಗೊಂದು ಮುಕ್ತಿ ಕೊಡಬೇಕಲ್ಲ, ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಬುದ್ಧಿ ಬಂದ್ಮೇಲೆ ಅವ್ರಿಗೆ ಮುಕ್ತಿ ಕೊಡಬೇಕಲ್ಲ, ಅದನ್ನ ಅವ್ರೇ ಹೇಳ್ತಾರೆ. ವಾಸುದೇವಶ್ಚ ಸಾನ್ನಿಧ್ಯಂ ಲಬ್ಧ್ವಾದಿಶ್ಚ ವರಶರಚ್ಛತೆ ವೃತ್ತೇ ಸ್ವರ್ಲೋಕದಾಂ ಭೂಯೋ ಲಬ್ಧ ಭಕ್ತಿ ಭವಿಷ್ಯತಃ. ಅವಾಗ ಇವರು ವಾಸುದೇವಸ್ಯ ಒಂದೊಂದು ಸಾನ್ನಿಧ್ಯ ಸಾಮೀಪ್ಯಂ, ಯಾವಾಗ ವಸುದೇವನ ಪುತ್ರನಾದ ಕೃಷ್ಣ ವಾಸುದೇವ, ಇಲ್ಲಿ ಹೇಳಿದ್ನಲ್ಲ ಇಲ್ಲಿ ಪ್ರಕೃತಿ ವಾಸುದೇವ, ಇವನು ವಿಕೃತಿ ವಾಸುದೇವ, ಪ್ರಕೃತಿ ವಾಸುದೇವ ಅಲ್ಲ, ಈ ವಿಕೃತಿ ವಾಸುದೇವನಾದಂತ ವಾಸುದೇವನ ಮಗನಾದ ಕೃಷ್ಣ, ಅವನ ಸಾಮೀಪ್ಯಂ ಲಬ್ಧ ಹೊಂದಿ, ಅವನ ಸ್ಪರ್ಶದಿಂದ ಹೊಂದಿ ಏನಾಗುತ್ತೆ, ದಿವ್ಯ ಶರಚ್ಛತೆ ಅಂದ್ರೆ 100 ದಿವ್ಯ ವರ್ಷಗಳು. 100 ವರ್ಷಗಳು ಅಂದ್ರೆ ಒಂದು ದಿವ್ಯ ವರ್ಷ ಅಂದ್ರೆ ದೇವತೆಗಳೇ, ನಮ್ಗೆ 6 ತಿಂಗಳು ದೇವತೆಗಳಿಗೆ ಒಂದು ಹಗಲು, ನಮಗೆ 6 ತಿಂಗಳು ದಕ್ಷಿಣಾಯನ ಅವರಿಗೆ ರಾತ್ರಿ, ಉತ್ತರಾಯಣ ಹಗಲು. ನಮ್ಮ 1 ವರ್ಷ ಅವರಿಗೆ 1 ದಿನ. ಅದೇ ತರ ನಮ್ಮ 365 ವರ್ಷ ಅವರಿಗೆ 1 ವರ್ಷ. ಆ ತರ 1 ವರ್ಷ, ಅದಕ್ಕೆ ಅದು ದಿವ್ಯ ವರ್ಷ ಅಂತ ಹೆಸರು. ಆ ತರ ದಿವ್ಯ ವರ್ಷ ಇದೆಲ್ಲ, ಆ ತರ 100 ದಿವ್ಯ ವರ್ಷಗಳು, 100 ದಿವ್ಯ ವರ್ಷಗಳಿರ್ತಲ್ಲ ಆ ತರ. ಅದರಿಂದ ಅದಾದ್ಮೇಲೆ ಅವರಿಗೆ 100 ದಿವ್ಯ ವರ್ಷಗಳ ಕಡೆಯಲ್ಲಿ, ಆ ತರ ದಿವ್ಯ ವರ್ಷಗಳ ಕಡೆಯಲ್ಲಿ ಅಂದ್ರೆ 100 ದಿವ್ಯ ವರ್ಷ ಅಂದ್ರೆ 1 ವರ್ಷಕ್ಕೆ 3,65,000 ವರ್ಷ ಅಂತ ಇಟ್ಕೊಳ್ಳಿ. ಅದು ಅಷ್ಟು ವರ್ಷಗಳ ಕಡೆಯಲ್ಲಿ ವೃತ್ತೆ ಅವರಿಗೆ ಸ್ವರ್ಲೋಕತ, ಅವರು ಕೃಷ್ಣನಿಂದಾಗಿ ಮೋಕ್ಷವಾಗಿ ತಮ್ಮ ಲೋಕಕ್ಕೆ ಹೊರಡ್ತಾರೆ. ಅವರಿಗೆ ಪುನಃ ಅವರಲ್ಲಿ ಹೋಗ್ತಾರೆ, ಅಲ್ಲಿ ಲಬ್ಧ ಭಕ್ತಿ, ಆಗ ಅವರು ಭಕ್ತಿಯನ್ನುಳ್ಳವರಾಗ್ತಾರೆ. ಇಲ್ಲಿ ಇನ್ನೊಂದು ಕಾರಣ ಮುಂದಿನ ಶ್ಲೋಕವನ್ನು ಅನ್ಸುತ್ತೆ. ಇಲ್ಲಿ ಕೃಷ್ಣನ ಆಟವನ್ನ ಸುಮಾರು ನೋಡಿದ್ದಾರೆ, ಕೃಷ್ಣನ ಹುಟ್ಟೋದ್ರಿಂದ ಎಲ್ಲವನ್ನೂ ಇವರೇ ನೋಡಿರೋದು. ಹಾಗಾಗಿ ಅವರಲ್ಲಿ ಸ್ಮರಣೆ ಉಂಟಾಗಿ ಪಶ್ಚಾತ್ತಾಪ ಉಂಟಾಗಿ ಅವರ ಗರ್ವಾಗಿರುವ ಎಲ್ಲ ಹೊರಟೋಗಿರುತ್ತೆ ಅಷ್ಟರಲ್ಲಿ. ಅದಕ್ಕೆ ಲಬ್ಧ ಭಕ್ತಿ ಭವಿಷ್ಯತಃ, ಇವರು ಒಳ್ಳೆಯ ಭಕ್ತಿ ಉಳ್ಳವರಾಗಿರ್ತಾರೆ ಮುಂದೆ. ಹಾಗೇನೆ ತಂದೆಯಂತೆಯೇ ಇವರು ಬಹಳ ತಪಸ್ಸನ್ನು ಮಾಡ್ತಾ ಗೌರವದಿಂದ ಈ ಅಹಂಕಾರ ಮದವನ್ನೆಲ್ಲ ಬಿಟ್ಬಿಟ್ಟು ತಾವು ಸಹ ಸಪೋನ್ವಿತರಾಗಿ ಸತ್ವಗುಣರಾಗ್ತಾರೆ ಅಂತ ನಾರದರು ಅವರಿಗೆ ಈ ಶಾಪವನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಕಡೆಗೆ ಅದನ್ನ ಹೇಳ್ತಾರೆ. ಅದಕ್ಕೆ ಇವರೇ ನಳಕೋಬರ ಮಣಿಗ್ರೀವವು ವಾಸತುರು ಯಮಲಾರ್ಜುನ. ಇದೇ ನಳಕೋಬರ ಮಣಿಗ್ರೀವರೇ ಇಲ್ಲಿ ಯಮಲಾರ್ಜುನರು ಅಂತಾರೆ. ಯಮಳ ಅಂದ್ರೆ ಅವಳಿ ಜವಳಿ ಅಂತ, ಅರ್ಜುನ ಅಂದ್ರೆ ಅರ್ಜುನ ವೃಕ್ಷ. 2 ವೃಕ್ಷ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ. ಒಂದು ಹೀಗೆ ಮಧ್ಯದ ಜಾಗ ಇರುತ್ತೆ, ಅಕ್ಕಪಕ್ಕದಲ್ಲಿ 2 ಬೆಳ್ಕೊಂಡಿರುತ್ತೆ. ನೋಡೋಕೆ ಯಮಳ ಅಂದ್ರೆ ಅವಳಿ ಜವಳಿ ತರ 2 ಮರ ಬೆಳ್ಕೊಂಡಿರುತ್ತೆ. ಅದಕ್ಕೆ ಯಮಲಾರ್ಜುನ ಅಂದ್ಬಿಟ್ಟು ಅಂತ. ಅದ್ರ ಮಧ್ಯದಲ್ಲೇ ಈ ಕೃಷ್ಣ ಹೋಗೋದು. ಇಲ್ಲಿ ಹಿಂದೆ ಹೇಳಿದ್ವಲ್ಲ, ಅವನು ಶ್ರೀಶೇರ್ ಭಾಗವತ ಮುಖ್ಯಸ್ಥ ತತ್ಯಂಕರ್ತಂ ಅಂತ. ಇಲ್ಲಿ ಭಗವಂತನ ಅವತಾರವೇ ನಾರದ ಮಹರ್ಷಿಗಳ ಮಾತನ್ನ ನಿಜ ಮಾಡ್ಬೇಕು. ಅವ್ರು ಹೇಳ್ಬಿಡ್ತಾರಲ್ಲ, ವಾಸುದೇವಸ್ಯ ಸಾನ್ನಿಧ್ಯಂ ಲಬ್ಧ್ವಾ ಭೂಯೋ ಹೇಳ್ಬಿಡ್ತಾರೆ, ದಿವ್ಯ ಶರಚ್ಛತೆ ಅಂತ ಹೇಳ್ಬಿಟ್ರಲ್ಲ. ಅದರಿಂದ ನಾರದರ ಮಾತನ್ನು ನಿಜಗೊಳಿಸ್ಬೇಕು. ಹಾಗಾಗಿ ಕೃಷ್ಣ ಏನ್ ಮಾಡ್ತಾನೆ, ಪರಿವರ್ತಿತ ಕಂಧರಂ, ಆ ತಲೆ ತಿರುಗಿಸಿದಾಗ ಅರ್ಜುನ ವಕ್ಷನ ನೋಡ್ತಾನೆ. ಇದೇ ಸಮಯ ಬಂದಿದೆ, ತಾಯಿ ಹೇಗಾದ್ರು ಕಟ್ಟಾಕಿದ್ದಾಳೆ, ಹೊರಗಡೆ ಹೋಗಕ್ಕೆ ಅವಕಾಶ ಇಲ್ಲ. ಸರಿ, ಇವ್ರಿಗಾದ್ರೂ ನಾರದ ಮಹರ್ಷಿಗಳು ಕೊಟ್ಟಿದ್ದಂತ ಸಮಯವೂ ಮುಗಿತಾ ಬಂದಿದೆ. ಅದರಿಂದ ಈಗ ಇವ್ರನ್ನ ಪರಿವರ್ತನೆ, ಈಗ ವಿಕೃತಿ ಆಗಿದ್ದಾರೆ. ಅದಕ್ಕೆ ವಿಟಪಿತ್ವ ಅನ್ನೋದು ವಿಕೃತಿ. ವಿಟಪ ಮರ, ವಿಟಪಿತ್ವ ಮರತ್ವ ಅವ್ರಿಗೆ ಇವಾಗ ಈಗ ಅವ್ರಿಗೆ ಬಂದಿದೆ. ಅದನ್ನ ನಿರಾಸಕಂ ತೆಗಿಬೇಕು, ಅದನ್ನ ಪರಿವರ್ತಿಸ್ಬೇಕು. ಹಾಗಾಗಿ ವಿಕೃತಿಯಾಗಿರುವ ಅರ್ಜುನ ವೃಕ್ಷವನ್ನ ನಳಕೂಬರ ಮಣಿಗ್ರೀವಾಗಿ ಪ್ರಕೃತಿಗಳನ್ನ ಮಾಡ್ಬೇಕು. ಅವರು ಇಲ್ಲಿ ಪ್ರಕೃತಿ, ಅದನ್ನ ಏನ್ ಮಾಡ್ತಾನೆ ಭಗವಂತ, ಇದನ್ನ ತಗೊಂಡ್ಬರ್ತಾನೆ. ಅವಾಗ ಅದಕ್ಕೆ ಕಯೋಶ್ಚಿತ್ ಯಾಕೆ ಹಾಕುದ ಅಂದ್ರೆ, ಸ್ವಾಮಿ ಹೆಸರಾಗಿ ಹೇಳಿಲ್ಲ ಅಂದ್ರೆ ಇವ್ರು ಮಾಡಿದಂತ ಒಂದು ಕೆಲಸ, ಮದಾಂಧ ಕೆಲಸ ಅಸಖ್ಯ, ಹೇಳೋದಕ್ಕೂ ಅಂತವ್ರ ಹೆಸರನ್ನ ಹೇಳೋದಕ್ಕೂ ಅಸಖ್ಯ. ಅದಕ್ಕೆ ಕಯೋಶ್ಚಿತ್ ಅನ್ಬಿಟ್ಟು, ಯಾರೋ ಇಬ್ರು ಅಂದ್ಬಿಟ್ಟು, ಅಂದ್ರೆ ಅವ್ರ ಹೆಸರನ್ನ ಹೇಳೋದಕ್ಕೂ ಅವ್ರಿಗೆ ಸ್ವಾಮಿಗೆ ಒಂದು
ಮನಸ್ಸಲ್ಲಿ ಕಸಿವಿಸಿ ನಾರದ ಮಹರ್ಷಿಗಳಲ್ಲಿ ಇವರು ಪಟ್ಟಂತಹ ಇವರು ಮಾಡಿದಂತಹ ಅಪಚಾರ ಬೇರೆ ಯಾರಾದ್ರೂ ಆಗಿದ್ರೆ ತುಂಬಾ ಇವರಿಗೆ ಹೀನವಾದ ಶಿಕ್ಷೆ ಆಗ್ತಾ ಇತ್ತು. ಆದ್ರೆ ಅವರ ಅನುಗ್ರಹವನ್ನೇ ಮಾಡಿದ್ರು ಇವರಿಗೆ. ಅದೇ ಕಯೋಶ್ಚಿತ ಅಂದ್ಬಿಟ್ಟು ಹೆಸರನ್ನ ಹೇಳ್ದೇನೆ ಯಾರೋ ಇಬ್ರು ಅಂತ ಹೇಳ್ಬಿಟ್ರು. ಅದೇ ವಿಪುಲ ಉಲೂಕರ್ಷಕಂ ಅಂತ ಹೇಳ್ತಾರೆ ಅದರಲ್ಲಿ. ಹಾಗಾಗಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಇಲ್ಲಿ ಈ 7ನೇ ನಮ್ಮ ಹೇಳಿದ್ನಲ್ಲ ಇದರಲ್ಲಿ 7ನೇ ಅಧ್ಯಾಯ, ಇದರಲ್ಲಿ 7ನೇ ಅಧ್ಯಾಯ ಬಂದು ವಿಂಶತಿ ಲಕ್ಷಣದಲ್ಲಿ ಆ ಪ್ರಕೃತಿಯನ್ನು ಇದನ್ನೇ ಸೂಚಿತವಾಗಿದೆ. ಅದಕ್ಕೆ ಅಂದ್ರೆ ಆ ಪ್ರಕೃತಿಯನ್ನಾಗಿ ಮಾಡುವುದು ಈ ಅನುಷ್ಠಾನ ವಿಷಯ, ಅದು 7ನೇ ಇದರಲ್ಲಿ ಬರುತ್ತೆ. ಯಾಕೆಂದ್ರೆ 7ನೇಯಿಂದ 13ವರೆಗೆ ವಿಕೃತಿಯನ್ನು ಹೇಳೋದ್ರಿಂದ ಆ ವಿಕೃತಿಯನ್ನ ಪ್ರಕೃತಿಯನ್ನೇ ಮಾಡುವ ವಿಷಯ ವೇದ ಮೀಮಾಂಸದಲ್ಲಿ ಬರುತ್ತೆ. ಇಲ್ಲಿ ಅದೇ ಕೆಲಸವನ್ನ ಇವರು ಮಾಡಿದ್ರು. ವಿಕೃತಿ ಆಗಿದ್ದಂತ ಇವರಿಂದ ನಲಕೂಬರ ಮಣಿಗ್ರೀವರನ್ನ ಇವರ ಅರ್ಜುನ ವೃಕ್ಷವನ್ನ ಪ್ರಕೃತಿಯಾದ ಮಣಿಕೂಬರ ಮಣಿಗ್ರೀವ ನಳಕೂಬರನ್ನಾಗಿ ಪರಿವರ್ತಿಸಿದ್ರು. ಆ ವಿಕೃತಿಯನ್ನ ಪ್ರಕೃತಿಯನ್ನ ಮಾಡಿದ್ರು. ಅದೇ 7ನೇ ಅಧ್ಯಾಯದ ವಿಂಶತಿ ಲಕ್ಷಣ. ಅದನ್ನ ಇದರ ಶ್ಲೋಕದಲ್ಲಿ ಈ ತರ ಸ್ವಾಮಿ ತೋರಿಸ್ಕೊಟ್ಟಿದ್ದಾರೆ ಅದನ್ನ. ಹಾಗಾಗಿ ಯಾತಕಪ್ಪ ಹೇಳಿದ್ನ ವರ್ಣಿಸ್ಲಿಲ್ಲ ಅಂದ್ರೆ ಅವರು ಇದನ್ನ ಎಲ್ಲಿ ಭಗವಂತನ ಕಟ್ಟಾಕೋದನ್ನು ಹೇಳಿಲ್ಲ ಸ್ವಾಮಿ, ಇಲ್ಲಿ ಇವರ ಹೆಸರನ್ನು ಹೇಳಿಲ್ಲ. ಯಾಕೆಂದ್ರೆ ಕಟ್ಟಾಕೋದು ಮನಸ್ಸಿಗೆ ಕಷ್ಟ ಅವ್ರು ಹೇಳೋದಿಕ್ಕೆ. ಭಗವಂತನ ಕಟ್ಟಾಕಿದ್ರು ಅಂತ ಧಾಮ ಅಂತಲೇ ಹೇಳಿದ್ರು, ಆದ್ರೆ ಅವಳು ಕಟ್ಟಾಕಿದ ರೀತಿಯನ್ನ ಇಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡಿದೆ, ಬೇರೆ ಕಡೆ ಎಲ್ಲ ವರ್ಣನೆ ಮಾಡಿದೆ. ಇಲ್ಲಿ ಸ್ವಾಮಿ ಹೇಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಅದು ಹೇಳೋದು ಮನಸ್ಸಿಗೆ ಕಷ್ಟವಾಗುತ್ತೆ ಅವರಿಗೆ. ಭಗವಂತನ ಕಟ್ಟಾಕಿದ್ರು ಅಂತ ಹೇಳೋದು ಅವ್ರಿಗೆ ಕಷ್ಟವಾಗುತ್ತೆ ಮನಸ್ಸಿಗೆ. ಅದರಿಂದ ಧಾಮ ಅದು ಹೇಳ್ಬಿಟ್ರೆ ತಾರ ಅದನ್ನ ನೇರವಾಗಿ ಹೇಳಲಿಲ್ಲ ಅದಕ್ಕೆ ಅಂತ. ಆಮೇಲೆ ಇವನು ಭಗವಂತ, ಅವನಿಗೆ ಭೂಮ ಅಂತ ಇನ್ನೊಂದು, ಅವನು ಭಗವಂತನ ಭೂಮಾ ವಿದ್ಯೆ ಅಂತ ಬರ್ತಲ್ಲ, ಭೂಮ ಅಂದ್ರೆ ದೊಡ್ಡದವನು, ಮಹತೋ ಮಹೀಯಾನ್ ಅನ್ಬಿಟ್ಟು ದೊಡ್ಡದು ಅತಿ ಅನ್ಬಿಟ್ಟು ಅಂತ, ಅದಕ್ಕೆ ಭೂಮ ಅನ್ಬಿಟ್ಟು. ಇಲ್ಲಿ ಇವನು ಕುಮಾರತ್ವ, ಇನ್ನು ಕುಮಾರ ಇನ್ನು ಯವನ ಬಂದಿಲ್ಲ, ಮುಂದೆ ಇದಕ್ಕೆ ಯವನ ಬರುತ್ತೆ. ಕುಮಾರನಾಗಿದ್ದಾನೆ ಕುಮಾರ, ಇವನು ಚಿಕ್ಕವನು. ಇವನು ಈ ಚಿಕ್ಕವನಾಗಿದ್ರು ಭೂಮತ್ವವನ್ನು ಪ್ರದರ್ಶನ ಮಾಡ್ದ. ಹೇಗೆ ಅಂತ ಹೇಳ್ತಾರೆ, ಅದಕ್ಕೆ ವಿಪುಲೋಲು ಕರ್ಷಕ, ಉಲೂಕಲ ದೊಡ್ಡ ಉಲೂಕಲ. ಅದನ್ನ 10 ಜನ ಬಂದು ಎತ್ಕೊಂಡು ಹೋಗಕ್ಕಾಗಲ್ಲ. ಒರಳು ಅಷ್ಟು ದೊಡ್ಡ ಒರಳದು. ಒರಳನ್ನ ನೋಡಿದಾರೆ. ಒರಳು ಅಂದ್ರೆ ಬರೀ ಇದಕ್ಕಲ್ಲ, ಆ ಒರಳಿಗೆ ಕಟ್ಟಾಕಿರುವಂತಹದ್ದು. ಆ ಒಳನ್ನ ಅವರ ದೊಡ್ಡ ಒರಳನ್ನ 10-15 ಜನ ತೆಗಬೇಕು. ಇವನು ಕಿಶೋರತ್ವ, ಅದು ಉಲೂಕಲ ವಿಪುಲ, ಅದು ಮಹತ್ವ. ಅದನ್ನ ಕರ್ಷಕಂ ಎಳ್ಕೊಂಡು ಹೋದ ಇವನು. ಏನ್ ನಂಬೋಕ್ ಸಾಧ್ಯವೇನ್ರಿ ಲೋಕದಲ್ಲಿ ಒಂದ್ ಮಗು ಈ ತರ ಕೆಲಸ ಮಾಡ್ತಂದ ಅಂದ್ರೆ ಹೇಳ್ದಲ್ಲ, ಈ ವಿಕೃತಿ ಪ್ರಕೃತಿಯ ಕೆಲಸವನ್ನು ಮಾಡುತ್ತೆ ಅನ್ನೋ ತೋರಿಸ್ಕೊಡೋದಕ್ಕೋಸ್ಕರ ವಿಪುಲೋಲೋಕಲ ಕರ್ಷಕಂ ಕುಮಾರಂ, ಅದು ವಿಪುಲೋಲೋಕಲ ಕರ್ಷಕಂ. ಕರ್ಷಕ ಅಂದ್ರೆ ಎಳ್ಕೊಂಡು ಹೋಗೋದು, ಆಕರ್ಷಣೆ ಮಾಡೋದು, ಎರಡೂ ಅರ್ಥದಲ್ಲೂ ಬರುತ್ತೆ. ಕರ್ಷಕ ಸೆಳೆಯುವುದು, ಮನಸ್ಸನ್ನು ಸೆಳೆಯುವುದು ಕರ್ಷಕ. ಎಲ್ಲರ ಮನಸ್ಸನ್ನು ಸೆಳೆಯುವನು ಕೃಷ್ಣ. ಅದರಿಂದ ಅವನು ಕೃಷ್ಣ. ಈ ಉಲೂಕಲವನ್ನ ಎಳ್ಕೊಂಡು ಕರ್ಷಣ ಮಾಡೋದು, ಎಳ್ಕೊಂಡು ಹೋಗೋದು, ಅದನ್ನು ಮಾಡ್ತಾನೆ. ಅದು ದೊಡ್ಡದು. ಇವನು ಕಿಶೋರನಾಗಿದ್ರು ಭೂಮತ್ವವನ್ನು ತೋರಿಸ್ದ. ಎಳ್ಕೊಂಡು ಹೋಗಿ ಆ ಎರಡುಗಳ ಮಧ್ಯೆ ಎಳ್ಕೊಂಡು ಹೋದಾಗ ಆ ಮರಗಳು ಸೀಳುತ್ತೆ. ಮರಗಳು ಸೀಳಿದಾಗ ಅಲ್ಲಿ ನಳಕೂಬರ ಮಣಿಗಿರಿವರೆಗೆ ಅವರ ಸ್ಥಾವರತ್ವ ಹೋಗಿ ವಿಟೋಬಿತ್ವ ಹೋಗಿ ನಿರಾಸಕವಾಗಿ ಬರುತ್ತೆ. ಅವರಿಗೆ ಸ್ತೋತ್ರವನ್ನು ಮಾಡಿ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾರೆ. ಅವರು ಕೃಷ್ಣನಿಗೆ ಸ್ತೋತ್ರವನ್ನು ಮಾಡಿ ನಮಸ್ಕಾರ ಮಾಡಿ ತನ್ನ ತಂದೆಯ ರಾಜ್ಯಕ್ಕೆ ಮರಳ್ತಾರೆ ಅವರು. ಅದನ್ನ ಇಲ್ಲಿ ತೋರಿಸ್ತಾರೆ ಅದಕ್ಕೆ. ಹಾಗಾಗಿ ಈ ಧಾಮಗ್ರಹಣ ಚಟುಲಾಮನ್ ಯಾಕೆ ವರ್ಣಿಸ್ತಂತ ಅದು ಹೇಳಿದೆ. ಹೇಗೆ ಹನುಮಂತನ ನೋಡೋದಕ್ಕೆ ಎಲ್ಲರೂ ಬಂದ್ರು ಆ ಊರ್ನ, ಹಾಗೆ ಇವನ ಕಟ್ಟಾಗಿದ್ ನೋಡಿ ಎಲ್ಲ ಬರ್ತಿದ್ರು. ಅದು ಸ್ವಾಮಿಗೆ ಮನಸ್ಸಿಗೆ ಅದು ಆ ಧಾಮಗ್ರಹಣ ಹೇಳಕ್ಕೆ ಅದಾಗ್ಲಿಲ್ಲ ಅದಕ್ಕೆ. ಹಾಗಾಗಿ ಇಲ್ಲಿ ಗೋಪ ಕಿಶೋರ ದೊಡ್ಡದನ್ನ ಬೃಹತ್ ಆದವನ್ನ ಕೆಲಸವನ್ನ ಪ್ರಕೃತಿ ಮಾಡುವಂತ ಕೆಲಸವನ್ನ ವಿಕೃತಿ ಗೋಪಾಲ ಮಾಡಿ ತೋರಿಸ್ದ ಅವನು ಅಂದ್ಬಿಟ್ಟು ಅದನ್ನ ತೋರಿಸ್ತಾರೆ ಅದನ್ನ ಇದರಲ್ಲಿ. ಅದಾದ ಯಾವಾಗ್ಲೂ ಸಹ ಅವನು ಪರವಾಸದಲ್ಲಿ ಮಾಡುವಾಗ ಎಲ್ಲ ಗೊತ್ತು, ಜಗತ್ ಕಾರಣ ಸೃಷ್ಟಿ ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗಾಕ್ತಾನೆ, ಪ್ರಳಯ ಕಾಲದಲ್ಲಿ ಮತ್ತೆ ಎಲ್ಲವನ್ನೂ ಅದೇ ತರ ಸೃಷ್ಟಿ ಮಾಡ್ತಾನೆ. ಯಾವ ತರ ಇರುತ್ತೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಎಲ್ಲ ಹೋಗಿ ಉದರೈಕ ದೇಶ, ಭಗವಂತನ ಯಾವುದೋ ಒಂದು ಉದರದಲ್ಲಿ ಸೇರ್ಕೊಳ್ಳೋ ತರ ಮಾಡ್ತಾನೆ ಚಿಕ್ಕ ಮಗು ಆಗಿದ್ರೆ. ಅಷ್ಟು ಮಾಡುವಂತ ಕೆಲಸ, ಅಷ್ಟು ಲೋಕವನ್ನೇ ಪರಿವರ್ತನೆ ಮಾಡುವನು. ಇದ್ಯಾವ ಮಹಾಪರಿವರ್ತನೆ ಆದ್ರೂ ಈ ಪರಿವರ್ತನೆ ಮಾಡುವನ್ನ ಇಲ್ಲಿ ತೋರಿಸ್ಕೊಟ್ಟ. ಲೋಕವನ್ನು ಪರಿವರ್ತನೆ, ಸೃಷ್ಟಿ ಸ್ಥಿತಿ ಮತ್ತೆ ಲಯ
ಇದನ್ನ ಒಂದೊಂದಕ್ಕೊಂದು ಪರಿವರ್ತನೆ ಮಾಡೋದು, ಇದು ಕಾಲಾನುಕ್ರಮ ಆಗ್ತಾನೆ ಇರುತ್ತೆ. ಅದನ್ನ ಇಲ್ಲಿ ಆ ವಿಭವ ವಾಸುದೇವ ಮಾಡಿದಂತನ್ನ ಈ ವಸುದೇವ ಸ್ತನಂದಯ, ಇವನು ಪ್ರಕೃತಿ ವಾಸುದೇವ, ಇವನು ಅದನ್ನ ಮಾಡಿದ ತೋರಿಸ್ಕೊಟ್ಟ ಅವನು. ಕಡೆಗೆ ಅದನ್ನ ಹೇಳ್ತಾರೆ. ಕಡಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ ಅವ್ರಿಗೆ ಯಾತಕ್ಕೆ ಇದೊಂದು ಅಂದ್ರೆ ಅದಕ್ಕೆ ಇಷ್ಟದೆ ನನಗ್ನೋ ಜಲಮಾಭಿಷೇತ್ ಅಂತ ಶಾಸ್ತ್ರ. ನಗ್ನರಾಗಿ ನದಿಯ ನೀರಿನಲ್ಲಿ ಸ್ನಾನ ಮಾಡಬಾರ್ದು, ಪ್ರಾವಿಷೇತ್ ಹೋಗ್ಲೇಬಾರದು ನಗ್ನರಾಗಿ. ಅದಕ್ಕೆ ಶ್ರುತಿನಲ್ಲೂ ಬರುತ್ತೆ ಅದಕ್ಕೆ, ಅದರಲ್ಲಿ ನನಿಷ್ಠೀವೇತ್ ವಿಭಸನ ಸ್ನಾಯಾತ್ ಅಂದ್ಬಿಟ್ಟು. ವಿಭಸನ ಅಂದ್ರೆ ವಿವಸ್ತ್ರರಾಗಿ ಸ್ನಾಯಾತ್, ಸ್ನಾನವನ್ನು ಮಾಡಬಾರ್ದು. ಗುಹ್ಯೋವ ಏಷೋ ಅಗ್ನಿ ಅಂತ ಶ್ರುತಿ ಹೇಳುತ್ತೆ. ಅಗ್ನಿ ನೀರಿನಲ್ಲಿ ಗುಹ್ಯವಾಗಿರ್ತಾನೆ, ಅಪಚಾರವಾಗುತ್ತೆ. ಅದರಿಂದ ವಿವಸನ ಸ್ನಾಯಾತ್ ಅಂತ. ಇವರು ಮಾಡಿದ್ದು ಒಂದು ಸ್ನಾನ ಇವರು ಬಂದು ಸ್ತ್ರೀಯರೊಡನೆ ಅವರೂ ನಗ್ನರಾಗಿ ಇಬ್ಬರೂ ಶಾಸ್ತ್ರ ವಿರುದ್ಧವಾದದ್ದು. ಮತ್ತೆ ಬಂದಾಗ ಗೌರವಿಸದೇ ಇರೋದು, ಎರಡೂ ಸಹ ಅಪಚಾರಕ್ಕೆ ಬಂದಿರೋದು. ಅದನ್ನ ಅದಕ್ಕೆ ಈ ಒಂದು ಇವರು ಮಾಡಿದಂತ ಮದಾಂತಕ್ಕೆ ಅವರು ಶಾಪಕ್ಕೊಂದು ಕೊಟ್ಟು, ಆ ಶಾಪ ಅನುಗ್ರಹ ಕೊಟ್ಟು ಪರಿಹಾರ ಮಾಡಿದ್ರು ಅದಕ್ಕೆ. ಅದರಿಂದ ಇಲ್ಲಿ ಹೇಳ್ತಾರೆ ಅದಕ್ಕೆ. ಆಮೇಲೆ ಇವನ್ನ ಇವ್ರು ಹೇಳ್ತಾರೆ ಅದಕ್ಕೆ ಪಲ್ಲವ ಅನ್ನೋದು ಹೇಳ್ತಾರೆ ಅದಕ್ಕೆ. ಅಂದ್ರೆ ಅವರು ಮರವಾಗುವುದನ್ನ ವಿಟಪವಿತ್ವನ್ನ ಇವನು ಪಲ್ಲವಂ ಸ್ಮರಾಮಿ, ಅಲ್ಲಿ ಅವರಿಗೆ ಇವನು ಪಲ್ಲವ ಅಂದ್ರೆ ಚಿಗುರು. ಇಲ್ಲಿ ಚಿಗುರು ಅನ್ನೋದಕ್ಕೆ ಏನರ್ಥ ಅಂದ್ರೆ ಮರದ ಒಂದು ಇದಾದ್ರೂ ಅದು ಸಹ ಅದು ಸ್ಥಾವರ ಆದ್ರೂ ಮರಕ್ಕೂ ಸಹ ಅದು ಸಹ ಚಿಗುರುತ್ತೆ ಮಾಡುತ್ತೆ, ಎಲ್ಲವನ್ನೂ ಬರುತ್ತೆ. ಅದಕ್ಕೆ ಆ ಪಲ್ಲವ ಅಂದ್ರೆ ಚಿಗುರುವಿಕೆ. ಅದು ಆ ಚಿಗುರುವಿಕೆಯನ್ನು ತೋರಿಸುತ್ತೆ ಅದಕ್ಕೆ. ಇಲ್ಲಿ ಭಗವಂತ ಏನ್ ಮಾಡ್ದ, ಆ ಮರದಲ್ಲಿರುವ ಚಿಗುರು ವಿಟಪಿತ್ವ, ಅದಲ್ಲಿರುವ ಚಿಗುರು ಇದೆಯಲ್ಲ ಅದನ್ನ ಸ್ವೀಕಾರ ಮಾಡ್ತಾನೆ ಭಗವಂತ. ಅಂದ್ರೆ ಸ್ವೀಕಾರ ಮಾಡ್ದ ಅಂದ್ರೆ ಅವರಲ್ಲಿರುವ ಅವರ ವಿಟಪಿತ್ವ ಇದೆಯಲ್ಲ, ಅದು ಆ ಪಲ್ಲವ ಅಂದ್ರೆ ಅವರ ಭಾವನೆಗಳು ಅವರಲ್ಲಿ ಇವೆಲ್ಲ ಹೋಗ್ಬಿಟ್ಟಿದೆ. ಅವ್ರಿಗೆ ಎಲ್ಲರೂ ಇದಾಗಿದ್ದಾರೆ. ಭಗವಂತನ ಅವನ ಲೀಲಾ ಎಲ್ಲವನ್ನೂ ಅವರೇ ಕೇಳ್ತಾರೆ. ಯಾರು ನೋಡಿದ್ರು ಅಂದ್ರೆ ಯಮಳಾರ್ಜುನ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಯಮಳಾರ್ಜುನ ದೃಷ್ಟ ಬಾಲ ಕೇಳಿ ಅಂತ. ಈ ಯಮಳಾರ್ಜುನರೇ ನೋಡಿದಂತೆ, ಬೇರೆ ಎಲ್ಲರೂ ಪೂರ್ಣವಾಗಿ ನೋಡ್ಲೇ ಇಲ್ಲ. ಯಮಳಾರ್ಜುನರು ಎಲ್ಲವನ್ನೂ ಸಹ ಕೃಷ್ಣ ಲೀಲೆಯನ್ನು ನೋಡಿದ್ರು. ಹಾಗಾಗಿ ಆ ಪಲ್ಲವಂ ಅಂತಹ ಆ ಚಿಗುರು, ಇವನೇ ಚಿಗುರು. ಯಾಕಂದ್ರೆ ಎಳೆ ಇವನೇ ಚಿಗುರು. ಆ ಚಿಗುರು ಅವರ ವಿಟಪಿತ್ವವನ್ನು ನಿರಾಸನ ಮಾಡೋದಕ್ಕೆ ಆ ಚಿಗುರನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವರ ವಿಟಪಿತ್ವವನ್ನು ಹೋಗ್ಲಾಡಿಸ್ತಾನೆ ಭಗವಂತ. ಅಲ್ಲಿ ಚಿಗುರು ಏನು ಅಂದ್ರೆ ಅವರಿಗೆ ಶರಣಾಗತಿ ಇದ್ದಾಗೆ. ಅದು ಆ ಚಿಗುರು ಹೋದಾಗ ಆ ಚಿಗುರು ಇವ್ರ ಮೇಲೆ ಹೋಗುವಾಗ ಮೇಲೆ ಆಗುತ್ತಲ್ಲ, ಅದನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಅವರ ಒಂದು ಬೇಡಿಕೆ ಏನೋ ತರ ಮಾಡಿ ಅವರ ವಿಟಪಿತ್ವವನ್ನು ಹೋಗ್ಬಿಡಿಸ್ತಾನೆ. ಅದಕ್ಕೆ ನಾರದರ ಮಾತನ್ನು ನೆನೆಸ್ಕೊಂಡು ಕೃಷಿ ವಾಕ್ಯವನ್ನ ಸತ್ಯವನ್ನ ಮಾಡಬೇಕು. ಭಗವಂತನ ಸ್ಪರ್ಶದಿಂದ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಆ ಕೆಲಸವನ್ನ ಭಗವಂತ ಮಾಡ್ದ ಅನ್ನೋದನ್ನ ಈ ಮಾತಲ್ಲಿ ತೋರಿಸ್ಕೊಡ್ತಾರೆ ಇದರಲ್ಲಿ. ಆಮೇಲೆ ಇನ್ನೊಂದು ಹೇಳ್ತಾರೆ ಅದಕ್ಕೆ, ಈ ವೈಫಲ್ಯ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಅದಕ್ಕೆ. ಇಲ್ಲಿ ಕಡೆಗೆ ಈ ಭಗವಂತನ ಇವರು ಹೇಳ್ತಾರೆ ವಿಟಪಿತ್ವಂ ಅದು ಕುಮಾರಂ ಅಂದ್ರೆ ವಿಪುಲೋಲು ಕರ್ಷ ಕುಮಾರಂ. ಯಾರು ವಿಟಪಿತ್ವ ನಿರಾಸಕಂ, ಎಲ್ಲವನ್ನೂ ಅದು ವಿಶೇಷಣ ಅದಕ್ಕೆ. ಅವನು ಕೃಷ್ಣನಿಗೆ ವಿಟಪಿತ್ವ ನಿರಾಸನ ಮಾಡಿದಂತ ವಿಪುಲೋಲೂಕಲ ಕರ್ಷಕಂ, ದೊಡ್ಡದಾದ ಹೊರಳನ್ನು ಎಳೆದುಕೊಂಡು ಹೋದಂತಹ ಕುಮಾರಂ ಸ್ಮರಾಮಿ. ಅಂತಹ ಕುಮಾರನ ನಾನು ನಿರಂತರವಾಗಿಯೂ ಸಹ ಭಾವಿಸ್ತೇನೆ ಅಂತ. ಸ್ಮರಾಮಿ ಅನ್ನೋದು ವರ್ತಮಾನ ಕಾಲ, ಅಂದ್ರೆ ಎಲ್ಲಾ ಕಾಲಕ್ಕೂ ಇದು ಉಂಟು ಅಂತ ಭಾವನೆ ನಮಗೆ. ಭಗವಂತನನ್ನ ಒರಳಲ್ಲಿ ಕಟ್ಟಿಕೊಂಡಿರುವಂತ ಇದನ್ನ ಭಗವಂತನ ಅವನನ್ನ ಎಳ್ಕೊಂಡು ಹೋಗಿ ಇವ್ರನ್ನ ನಿವಾರ ಮಾಡೋದಲ್ಲ, ಆ ಬಂಧನತ್ವವನ್ನು ಧ್ಯಾನ ಅಂತ ನಾನು ನಿರಂತರವೂ ಸಹ ಧ್ಯಾನ ಮಾಡ್ತೇನೆ. ಈ ವರ್ತಮಾನ ಕಾಲ ಯಾಕಾಗಿದ್ದಾರೆ ಅಂದ್ರೆ ಎಲ್ಲಾ ಕಾಲಕ್ಕೂ ವರ್ತಮಾನ ಕಾಲ ಇದು. ದೇಶಿಗರು ಹೇಳಿ 750 ವರ್ಷ ಆಯ್ತು, ಆಗ್ಲೂ ಸ್ಮರಾಮಿ ಅಂದ್ರು, ಇವತ್ತಿಗೂ ಸ್ಮರಾಮಿ, ಇನ್ನೂ 1000 ವರ್ಷ ಹೋದ್ರು ಸ್ಮರಾಮಿನೇ. ಇದು ಯಾವತ್ತಿಗೂ ಅದೇ ತರ ಮಾಡ್ತಾ ಇರ್ಬೇಕು. ಎಲ್ಲರೂ ಮಾಡ್ತಾ ಇರ್ತಾರೆ, ಮಾಡಬೇಕು ಅಂತ ಪ್ರತಿಯೊಬ್ರು ಇದನ್ನ ಮಾಡಬೇಕು. ಆಗ ಆತರ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಅವರ ಬಂಧನ ಇದಾಗುತ್ತೆ, ಅದಕ್ಕೆ ಹೊರಟೋಗ್ಬಿಡುತ್ತೆ ಅವ್ರಿಗೆ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಹಿಂದೆನೆ ಹೇಳ್ತಾರೆ ನಿಮಗೆ. ಅದಲ್ಲಿ ಈ ಭಗವಂತ
ಹೇಳ್ತಾರೆ ಬಂಧನವನ್ನ ಯಾರು ಈ ಭಗವಂತನ ಬಂಧನವನ್ನ ನೆನೆಸ್ಕೊಳ್ತಾರೋ ಅವರ ಬಂಧನ ಬಿಚ್ಚೋಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದ್ರಲ್ಲಿ ಹೇಳ್ತಾರೆ, ಅದಕ್ಕೆ ಶ್ರುತಿನಲ್ಲಿ ಹೇಳಿ ಬರುತ್ತೆ, ಅದಕ್ಕೆ ಭಿದ್ಯತೆ ಹೃದಯ, ಮುಂಡಕೋಪನಿಷತ್ತಲ್ಲಿ ಬರುತ್ತೆ, ಅದಕ್ಕೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯಾ ಕೀಯಂತೆ ಚಾಶ್ಚ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ. ತಸ್ಮಿನ್ ಅಂತ ಭಗವಂತಂ ಪರಾವರೇ ದೃಷ್ಟೆ, ತಸ್ಮಿನ್ ಪರಾವರೇ ದೃಷ್ಟೆ, ಯಾವರು ಆ ಭಗವಂತನ ಪರಾವರನಾದ ಭಗವಂತನ ದೃಷ್ಟೆ ನೋಡ್ತಾರೋ, ಆಮೇಲೆ ಅವರವರಿಗೆ ಅದಕ್ಕೆ ಭಿದ್ಯತೆ ಹೃದಯ ಗ್ರಂಥಿ, ಅವರ ಹೃದಯ ಗ್ರಂಥಿ ಕಟ್ಟಾಗಿರ್ತಾರಲ್ಲ, ನಮ್ಮನ್ನ ಈ ಗ್ರಂಥಿ ನಮ್ಮನ್ನೆಲ್ಲ ಇಲ್ಲಿ ಕಟ್ಟಾಗಿದೆ, ಅದು ಎಲ್ಲ ಗ್ರಂಥಿಗಳು ಕಳಚೋಗುತ್ತಂತೆ. ಛಿದ್ಯತೆ ಸರ್ವ ಸಂಶಯ, ನಮ್ಮಲ್ಲಿರುವ ಸಂಶಯಗಳೆಲ್ಲ ಹೋಗುತ್ತೆ. ಅಯ್ಯೋ ನಮಗೆಲ್ಲ ಮೋಕ್ಷ ಬರುತ್ತೋ ಇಲ್ವೋ, ಇಲ್ಲಿರುತ್ತೋ ಸಂಶಯಗಳು, ಆಮೇಲೆ ಅದು ಒಳ್ಳೇದೋ, ಲೋಕದಲ್ಲಿರೋದೇ ಒಳ್ಳೇದೋ, ಇಲ್ಲಿರೋದೇ ಒಳ್ಳೇದು, ನಮಗೆ ಈ ಇಂದ್ರಿಯಾದಿಗಳು ವ್ಯಾಮೋಹ ಇಲ್ಲೇ ಇರಬೇಕು ಅನ್ಸುತ್ತೆ. ಆ ಸಂಶಯಗಳೆಲ್ಲ ಛಿದ್ಯತೆ ಸರ್ವ ಸಂಶಯ ಎಲ್ಲ ಹೋಗುತ್ತೆ. ಅದಕ್ಕೆ ಕ್ಷೀಯಂತೆ ಚಾಶ್ಚ ಕರ್ಮಾಣಿ, ಯಾರು ಭಗವಂತಂತೆ ಅನ್ಕೊಂಡು ಶರಣಾಗತಿ ಮಾಡ್ತಾರೋ ಅವರ ಎಲ್ಲಾ ಕರ್ಮಗಳು ಕ್ಷೀಯಂತೆ. ಯಾಕಂದ್ರೆ ಕರ್ಮಗಳೆಲ್ಲ ಕರ್ಮಾಣಿ ಅನ್ಬೇಕಾದ್ರೆ ಪಾಪ ಪುಣ್ಯ ಎರಡು ಬರುತ್ತೆ. ಎಲ್ಲಾ ಕರ್ಮಗಳು ಕ್ಷೀಯಂತೆ ಹೋಗುತ್ತೆ. ತಸ್ಮಿನ್ ದೃಷ್ಟೇ ಪರಾವರೆ. ಇಲ್ಲಿ ಯಮಳಾರ್ಜರು ನಿತ್ಯವೂ ನೋಡ್ತಾ ಇದ್ರು ಇವನ್ನ, ಎಲ್ಲೂ ಮಾಡ್ತಾ ಇದ್ರು. ಇವರ ಸ್ಪರ್ಶವೂ ಆಯಿತು. ಸ್ಪರ್ಶವೂ ಆದಾಗ ಅಲ್ಲಿರುವ ಪಲ್ಲವ ಅವ್ರನ್ನ ಭಗವಂತನ ಮಾಡುವಾಗ ಅದು ಭಗವಂತನಿಗೆ ಬೀಸಿದಾಗೆ, ಇದು ಮಾಡಿದಾಗೆ, ಪ್ರಾರ್ಥನೆ ಮಾಡಿದಾಗೆ ಅದು ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಅಂತಹ ಪಲ್ಲವಂ ವಾರ್ದಂತ ಹೇಳ್ತಾರೆ ಅದಕ್ಕೆ. ಅವರು ಯಾಕಂದ್ರೆ ಅವನು ಭಗವಂತನ ಹೇಳ್ತಾರೆ, ಅದನ್ನೇ ಹೇಳ್ತಾರೆ ಕಡೆಗೆ ಗೀತೆನಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ, ಯಾರು ಏನೇನ್ ನೆನೆಸ್ಕೊಳ್ತಾರೋ ಅದೇ ತರ ಹುಡ್ತಾರೆ ಅಂತ ಭಗವಂತ ಹೇಳ್ತಾನೆ. ಅವರು ಆ 8ನೇ ಅಧ್ಯಾಯದಲ್ಲಿ ಬರ್ತಾನೆ, ಯಂ ವಾಪಿ ಸರ್ವ ಸ್ಮರನ್ ಭಾವಂ ಹೇಳ್ತಾನೆ, ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವ ಇತಿ ಕೌಂತೆಯ ಸತತದ್ ಭಾವ ಭಾವಿತಃ. ಯಾರು ಯಾವುದನ್ನ ತಮ್ಮ ಕಡೆ ಕಾಲದ ಏನನ್ನ ನೆನೆಸ್ಕೊಳ್ತಾರೋ ಅದೇ ಆಗ್ತಾರೆ ಅನ್ಬಿಟ್ಟು ಅಂತ. ಈ ನ್ಯಾಯ ತಗೊಂಡ್ರೆ ಅವನೇ ಭಗವಂತ ಹೇಳಿದ ನ್ಯಾಯ ತಗೊಂಡ ಅಂದ್ರೆ, ಭಗವಂತ ಕಟ್ಟಾಕಿದ್ ನೆನೆಸ್ಕೊಂಡ್ರೆ ನಾವು ಕಟ್ಟಲ್ಪಡ್ಬೇಕಲ್ಲ. ಅದೇಕೆ ನೀವು ಬಿದ್ಯತೆ ಸರ್ವಗ್ರಂಥ ಹೇಳ್ತಾರೆ ಅಂದ್ರೆ ಹೇಳ್ತಾರೆ, ಈ ಪ್ರಕೃತಿ ವಿಕೃತಿ ಮಾಡುವಂತಹ ಕೆಲಸ ಅದೇ. ನಾವು ಅವನ ಬಂಧನವನ್ನು ನೆನೆಸ್ಕೊಂಡ್ರೆ ನಮ್ಮ ಬಂಧವನ್ನ ಬಿಡಿಸ್ತಾನವನು. ಯಶೋದೆ ಕಟ್ಟಾಕಿ ಯಶೋದೆಯ ಬಂಧನವನ್ನು ಅವನು ಬಿಡಿಸ್ದ. ಯಶೋದೆಯ ಕಟ್ಟಾಗದ್ಲು, ಆದ್ರೆ ಅವನ ಬಂಧವನ್ನ ಅವನು ಬಿಡಿಸ್ದ ಅವನು. ಹಾಗೆ ಇದಕ್ಕೆ ಇನ್ನೊಂದು ಸ್ವಾಮಿ ಅದ್ಭುತವಾಗಿ ಯಾದವಾಭ್ಯದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಇದಕ್ಕೊಂದು ಉದ್ದು ಹೇಳ್ತಾರೆ, ಬದ್ಧಂ ತಥಾ ಭಾವಯತಾಂ ಮುಕುಂದಂ ಅಯತ್ನ ವಿಚ್ಛೇದಿನಿ ಕರ್ಮ ಬಂದೆ ತಪಸ್ವನಿ ತತ್ ಕೃತೀತಿ ರಾಜ್ಯಾಹ ಸೌರೀಡಮಾರಣ್ಯ ಕಥಾಸು ತಸ್ಥೌ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಇಲ್ಲಿ ಮುಕುಂದಂ ಪದವನ್ನು ಹಾಕಿದ್ರು ಇಲ್ಲಿ ಸ್ವಾಮಿ. ಇದರಲ್ಲಿ ಮುಕುಂದ ಅಂದ್ರೆ ಮೋಕ್ಷವನ್ನು ಕೊಡದ, ಮುಂಚಂ ಕುಂಚಂ ದದಾತಿ ಅನಂತ ಮುಕುಂದ ಅನ್ಬಿಟ್ಟು ಅಂತ. ಯಾರು ನಮ್ಮ ಎಲ್ಲವನ್ನೂ ಕುಂಚಂ ನಮ್ಮ ಪಾಪಗಳನ್ನೆಲ್ಲ ಹೋಗಿ ಮೋಕ್ಷವನ್ನು ಕೊಡುವವನು ಮುಕುಂದ ಅನ್ನೋದಕ್ಕೆ ಅವನ ಅಂದ್ರೆ ಅದಕ್ಕೆ ಆ ಮುಕುಂದ ಪದಕ್ಕೆ ವ್ಯುತ್ಪತ್ತಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಮುಕುಂದ ಪದವನ್ನು ಹಾಕಿದ್ರು. ಇದು ಬದ್ಧಂತದ ಭಾವೇತಂ ಮುಕುಂದಂ, ಅವನು ಭಾವಿಸ್ಕೊಂಡ ಕಟ್ಟಾಕ್ಬಿಟ್ಟಿದ್ದಾರೆ. ಅವನು ಕಟ್ಟಾಗ ಯಾರಲ್ಲ, ತಾನೇ ಕಟ್ಟುಣ್ಣ ಪಣ್ಯ ಪೆರುಮಾಯ ತಾನೇ ಕಟ್ಟಾಯಿಸ್ಕೊಂಡ ಭಾವೇತಂ. ಕಡೆಗೆ ಅಯತ್ನ ವಿಚ್ಛೇದಿನಿ ಕರ್ಮ ಬಂದೆ, ಇವಳೇನ್ ಮಾಡ್ದಂತ ಕಟ್ಟಾಕಿಡ್ಲಂತೆ ಭಗವಂತನ. ಬಟ್ ಇವನ್ನ ಯತ್ನದಿಂದ ಭಗವಂತನ ಕಟ್ಟಾಕಿಡ್ಲು. ಅಯತ್ನ ವಿಚ್ಛೇದಿನಿ ಕರ್ಮ ಬಂದೆ, ಯಾವ ಪ್ರಯತ್ನ ಇಲ್ಲದೆ ತನ್ನ ಕರ್ಮ ಬಂಧವನ್ನು ಬಿಡಿಸ್ಕೊಂಡ್ಬಿಟ್ಲಂತೆ. ಯಶೋದೆ ಇವನ್ನ ಕಟ್ಟಾಗಿದ್ಲು, ಪ್ರಯತ್ನವಾಗಿ ಕಷ್ಟಪಟ್ಟು ಕಟ್ಟಾಗಿದ್ಲು. ಅವಳಿಗೆ ದಾರ ಸಾಲದ ಎಲ್ಲಾದ್ರೂ ಕಷ್ಟ ಆಗಿದ್ಲು, ಪ್ರಯತ್ನ ಪಟ್ಟು ಕಟ್ಟಾಕಿದ್ಲು. ಪ್ರಯತ್ನವಿಲ್ಲದೆ ತನ್ನ ಕಟ್ಟನ್ನ ಬಿಡಿಸ್ಕೊಂಡ್ಲು ಅಂತ ಅದ್ಭುತವಾಗಿ ಶ್ಲೋಕ ಅದು. ಅಯತ್ನಂ ವಿಚ್ಛೇದಿನಿ ಕರ್ಮ ಬಂದೆ, ಇವನ್ನ ಪ್ರಯತ್ನದಿಂದ ಕಟ್ಟಾಕಿ ಅಯತ್ನದಿಂದ ತನ್ನ ಕರ್ಮವನ್ನ ಬಿಡಿಸ್ಕೊಂಡ್ಬಿಟ್ಲು ಅವಳು. ತಪಸ್ವಿನಿ ಅಂತಾಳೆ, ಅವಳಿಗೆ ತಪಸ್ವಿನಿ ಅಂತ ಹೇಳ್ತಾರೆ. ಅದಕ್ಕೆ ತತ್ಕೃತ ನ್ಯಾಯ ಅಂತ ಹೇಳ್ತಾರೆ. ಒಂದು ತತ್ಕೃತ ನ್ಯಾಯ ಅಂದ್ರೆ ಯಾರು ಹೇಗೆ ಮಾಡ್ತಾರೋ ಅದೇ ತರ ಆಗ್ತಾರೆ ಅಂತ. ಈಗ ನೀವು ಒಂದು ಹುಣಸೆ ಬೀಜ ಹಾಕಿದ್ರೆ ಹುಣಸೆ ಮರವೇ ಬರಬೇಕು, ಬೇವಿನ ಬೀಜ ಆಗ ಬೇವಿನ ಮರವೇ ಇರಬೇಕು. ಯಥಾ ಅಂದ್ರೆ ತತ್ಕೃತ ನ್ಯಾಯ ಅಂತ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲವನ್ನು ಪಡಿತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲವನ್ನೇ ಪಡಿತೀವಿ. ಇದಕ್ಕೆ ತತ್ಕೃತ ನ್ಯಾಯ ಅಂತ. ಯಥಾಕೃತು ಯಥಾ ತಥ ಅಂತ. ನೀವು ಯಾವ ಕೆಲಸ ಮಾಡ್ತೀವೋ ಅದೇ ತರ. ಒಳ್ಳೇದ್ ಮಾಡ್ತೀಯ ಒಳ್ಳೆ ಫಲ, ಕೆಟ್ಟದ್ ಮಾಡ್ತೀಯ ಕೆಟ್ಟ ಫಲ ಅಷ್ಟೇ. ಇದಕ್ಕೆ ತತ್ಕೃತ ನ್ಯಾಯ ಅಂತ. ಇಲ್ಲಿ ಸ್ವಾಮಿ ಹೇಳ್ತಾರೆ ತತ್ಕೃತ ನ್ಯಾಯ ಉಲ್ಟಾ ಆಗೋಯ್ತು, ವ್ಯತ್ಯಾಸ ಆಗೋಯ್ತಂತೆ. ಇಲ್ಲಿ ಅವಳು ಇವನ್ನ ಕಟ್ಟಾಕಿದ್ಲು,
ಕಟ್ಟಾಗಿದ್ದು ತತ್ಕೃತ ನ್ಯಾಯ ಏನಾಗಬೇಕು ಅದು, ಅವಳು ಯಶೋದೆ ಸಹ ತಾನು ತನ್ನ ಕರ್ಮಗಳಿಂದ ಇನ್ನೂ ಕಟ್ಟಾಕಲ್ಪಡ್ಬೇಕಾಗಿತ್ತು. ಆದ್ರೆ ಅವಳೇನಾಯ್ತು, ವಿಚ್ಛೇದನೆ ಕರ್ಮ ಬಂದೆ, ಅವಳ ಕರ್ಮ ಬಂದ ಬಿಚ್ಚ ಆಯ್ತಲ್ಲಪ್ಪ ತತ್ಕೃತ ನ್ಯಾಯಕ್ಕೆ. ಆ ತತ್ಕೃತ ನ್ಯಾಯ ಗರ್ವ ಇರ್ತಂತೆ, ನನ್ನ ಇದಕ್ಕೆ ವ್ಯತ್ಯಾಸವೇ ಇಲ್ಲ ಅಂದ್ಬಿಟ್ಟು ಕಡೆಗೆ ಇದನ್ನ ನೋಡ್ಬಿಟ್ಟು ಏನ್ ಮಾಡ್ತಂತೆ, ಅದಕ್ಕೆ ಸೌರೀಢ ಮಾನ, ಅದಕ್ಕೆ ನಾಚಿಕೆ ಆಗೋಯ್ತಂತೆ. ಆ ತತ್ಕೃತ ನ್ಯಾಯಕ್ಕೆ ಈ ಕೃಷ್ಣನ ಧಾಮ ಬಂದವನ್ನ ನೋಡಿ ನಾಚಿಕೆ ಆಗೋಯ್ತಂತೆ. ಯಾಕೆಂದ್ರೆ ಅಪವಾದ ಆಗೋಯ್ತಲ್ಲ, ನನ್ನ ಇದಕ್ಕೆ ನ್ಯಾಯಕ್ಕೆ ಅಪವಾದವೇ ಇಲ್ಲ ಅಂತ ಹೇಳ್ತಿದ್ದಂತ ತತ್ಕೃತ ನ್ಯಾಯ ಈ ಅಪವಾದ ನೋಡಿ ಅದಕ್ಕೆ ಸ್ರವೀಡಮಾನಂ, ಅದಕ್ಕೆ ಅರಣ್ಯ ಕಥಾಸು ತಸ್ತವ್, ಕಾಡಿಗೆ ಓಡೋಗೋಯ್ತಂತೆ ಅದು. ಅಯ್ಯೋ ನನ್ ಮುಖ ತೋರ್ಸಕ್ಕಾಗಲ್ಲ ಅಂದ್ರೆ ನಾಚಿಕೆಯಿಂದ ತತ್ಕೃತ ನ್ಯಾಯ ಕಾಡಿಗೆ ಹೊರಟೋಯ್ತು, ಅರಣ್ಯಕ್ಕೆ ಹೊರಟೋಯ್ತು ಅಂತ ಅದ್ಭುತವಾಗಿ ಸ್ವಾಮಿ ಅನುಭವಿಸ್ತಾರೆ ಇಲ್ಲಿ. ಆತರ ಈ ಕಟ್ಟಾಕೋದು ಯಾವ ತರ ಇದೆ ಅನ್ನೋದು ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡಿ ಸ್ವಾಮಿ. ಅದಕ್ಕೆ ಆ ಅಂದ್ರೆ ಇಲ್ಲಿ ಅರಣ್ಯಕ್ಕೆ ಹೋಗು ಇನ್ನೊಂದು ಹೇಳ್ತಾರೆ, ಅಲ್ಲಿ ಮರೆಯಾಗೋಯ್ತು, ಮರ್ಚ್ಕೊಂಡ್ಬಿಡ್ತು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅಂದ್ರೆ ವೇದಗಳಲ್ಲಿ ವೇದಗಳಲ್ಲೇ ಬರೋದು ಅರಣ್ಯ ಅನ್ನೋದು, ಅರಣ್ಯ ವೇದಕ್ಕೂ ಅರಣ್ಯ ಅಂತ, ವೇದಾರಣ್ಯ ಅಂತ ಹೇಳ್ತೀವಿ. ಅದೆಲ್ಲ ಆ ವೇದಗಳಲ್ಲಿ ಮುಚ್ಕೊಂಡು ಹೋಯ್ತು, ಮರೆಯಾಗೋಯ್ತು, ಅದು ಕಾಣ್ಲಿಲ್ಲ ನಮಗೆ ಅನ್ಬಿಟ್ಟು ಅದು ಆಗುತ್ತೆ. ಅರಣ್ಯಕ್ಕೆ ಓಡೋಯ್ತು ಅನ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇಲ್ಲಿ ಅವನನ್ನ ಬಂಧವನ್ನ ಭಾವಿಸೋರು ಬದ್ಧರಾಗದೆ ಇವರು ಮುಕ್ತರಾಗ್ತಾರಲ್ಲ, ಇದು ತತ್ಕೃತ ನ್ಯಾಯಕ್ಕೆ ವ್ಯತ್ಯಾಸವಾಗೈತಲ್ಲ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಈ ವ್ಯತಿರೇಕ ಹೇಗಪ್ಪ ಸಾಧ್ಯ ಅಂದ್ರೆ ಅವನಿಂದ ಮಾತ್ರ ಸಾಧ್ಯ. ಯಾವ ಪ್ರಕೃತಿಯಾದವನು ವಿಕೃತಿಯಾಗಿ ತಾನೇ ಅವತಾರ ಮಾಡ್ತಾನೋ ಅಂತಹ ವಿಕೃತಿಯಾದಂತಹ ಅವತಾರ ಕಾಲದಲ್ಲಂತ ಇಲ್ಲಿ ಗೋಪಾಲ ಧನಂಜಯ ವಧುಸ್ತನಂದಯ ಅವನಿಂದ ಮಾತ್ರ ಈ ತರದನ್ನ ವ್ಯತ್ಯಾಸವನ್ನು ಮಾಡಕ್ಕೆ, ಈ ಲೋಕದಲ್ಲಿ ವ್ಯತ್ಯಾಸ ಮಾಡೋದಿಕ್ಕೆ ಸಾಯ್ಬೇಕು. ಅದಕ್ಕೆ ಇಲ್ಲಿ ಪದದಲ್ಲಿ ಮುಕುಂದೆ ಅಂತ ಪದವನ್ನು ಹಾಕಿದ್ರೆ, ಮೋಕ್ಷಮಿಚ್ಛೆ ಜನಾರ್ದನ ಅಂತ ಶಾಸ್ತ್ರ ಇದೆ. ಮೋಕ್ಷವು ಬೇಕಾದ್ರೆ ಜನಾರ್ದನಲ್ಲೇ ಹೋಗ್ಬೇಕು ಅನ್ಬಿಟ್ಟು ಅಂತ. ಹಾಗಾಗಿ ಈ ತರ ಆಯ್ತು ಅನ್ಬಿಟ್ಟು ಅಂತ ಹೇಳ್ತಾರೆ, ಅವನು ಆಗಿದ್ದಾನೆ ಅನ್ಬಿಟ್ಟು ಹೇಳ್ತಾನೆ. ಅದರಿಂದ ಭಗವಂತನ ಗೀತೆ ಹೇಳಿದ್ದು ಎಲ್ಲದಕ್ಕೂ ಒಂದು ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ಎವರಿರುಗಳ ಆತರ ಈ ಭಗವಂತ ಇದಕ್ಕೆ ಈ ಹೇಳ್ತಾರೆ. ಇಲ್ಲಿ ಮುಕುಂದತ್ವ ಅವನ ನಿತ್ಯ, ಇಲ್ಲಿ ಧಾಮಬದ್ಧತ್ವ ಇವನಿಗೆ ಕದಾಚಿತ್ಯ ಅಂತ ಹೇಳ್ತಾರೆ. ಮುಕುಂದತ್ವ ನಿತ್ಯ, ಯಾವಾಗಲೂ ಇರುವಂತಹದ್ದು, ಅದು ನಿತ್ಯ. ಅದು ಈ ಧಾಮಬಂಧತ್ವ ಕದಾಚಿತ್, ಯಾವಾಗಲೂ ಅವತಾರಗಳಲ್ಲಿ ಯಾವಾಗಲೂ ಒಂಥರ ಇಲ್ಲ. ನಾವು ಭಕ್ತರು ಅವನನ್ನ ಕಟ್ಟಾಕ್ಬೋದು ಭಕ್ತಿಯಿಂದ, ಅದರಿಂದ ಕಾದಾಚಿತ್ಯ ಅದು. ಅದರಿಂದ ಇದು ಈ ಅನಿತ್ಯವು ಯಾವಾಗಲೂ ನಿತ್ಯವನ್ನ ಇದು ಬಾಧಿಸೋದಕ್ಕೆ ಆಗೋದಿಲ್ಲ, ಅದು ಲೋಕ ನ್ಯಾಯ. ಇಲ್ಲಿ ಅನಿತ್ಯವೂ ಸಹ ನಿತ್ಯವನ್ನ ಬಾಧಿಸುತ್ತೆ ಅನ್ನೋದು ಈ ಭಗವಂತನ ವಿಷಯದಲ್ಲಿ ಈ ತತ್ಕೃತ ನ್ಯಾಯ ಹೋಗಿದ್ರಿಂದ ಈ ಅನಿತ್ಯವಾದದ್ದು ಇವನ ಧಾಮಬಂಧತ್ವ. ಈ ಧಾಮಬಂಧತ್ವ ಏನ್ ಮಾಡಿದ್ರು ಇನ್ನೊಂದು ಅನಿತ್ಯವಾದಂತ ನಮ್ಮ ನಿತ್ಯವಾದಂತ ಕರ್ಮಬಂಧ. ನಾವು ಉಪಾಯ ಮಾಡದೇ ಇದ್ದರೆ ಈ ಕರ್ಮಬಂಧ ನಿತ್ಯವೇ. ಈ ಅನಿತ್ಯವಾದಂತ ಈ ಧಾಮಬದ್ಧತ್ವ ಭಗವಂತದು ನಿತ್ಯವಾದ ನಮ್ಮ ಕರ್ಮಬಂಧತ್ವವನ್ನ ಚಿಜ್ಜತೆ ಹೃದಯ ಗ್ರಂಥಿ ಅನ್ನೋ ತರ ಮಾಡುತ್ತೆ ಅಂದ್ರೆ ಇದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅನ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಆಮೇಲೆ ಯಾತಕಪ್ಪ ಹೇಗೆ ಅವಳಿಗೆ ಕಟ್ಟಾಕಿದ್ರು ಅವಳಿಗೆ ಹೇಳ್ತೀರಿ ಅಂದ್ರೆ ಹೇಳ್ತಾರೆ ಅದಕ್ಕೆ ಕೂರುತ್ತಾಯವನ್ನು ಹೇಳ್ತಾರೆ. ಹಿಂದಿನ ಶ್ಲೋಕ ಹೇಳಿದೆ ಇದನ್ನಾಗೆ, ಪ್ರೇಮ್ನಾಥ ಧಾಮ ಪರಿಣಾಮ ಜುಷಾ ಬಬಂಧ. ಅವಳು ಕಟ್ಟಾಕಿದ್ ಯಾವ್ದ್ರಿಂದ? ಹಗ್ಗದಿಂದಲ್ಲ, ಪ್ರೇಮ್ನಾಥ ಧಾಮ, ಪ್ರೀತಿಯಿಂದ ಪ್ರೇಮದಿಂದ ಕಟ್ಟಾಗಿದಂತ ಧಾಮ. ಆ ಧಾಮ ಅವಳ ಪ್ರೀತಿ ಇದ್ದದ ಅವನು ಅವಳ ಪ್ರೀತಿಗೆ ಕಟ್ಟುಬಿದ್ದ, ಪ್ರೀತಿಯಿಂದ ಕಟ್ಟುಬಿದ್ದಿದ್ದರಿಂದ ಜುಷಾ ಬಬಂಧ, ಅವನು ಸಂತೋಷದಿಂದ ಕಟ್ಟಾಯಿಸ್ಕೊಂಡ ಅವನು. ಅದರಿಂದ ಅವಳ ಕಟ್ಟನ್ನ ಹೋಗಲಾರದ ಅವನು ಅನ್ಬಿಟ್ಟು ಅಂತ ಅದಕ್ಕೆ ಹೇಳ್ತಾರೆ. ಕೃಪಯಾಸೀತ್ ಸ್ವಬಂಧನೆ, ಅವನು ತನ್ನ ಬಂಧನದಲ್ಲೇ ಕೃಪಯಾಸೀತ್, ತಾನೇ ಕಟ್ಟಾಕೋದನ್ನ ಮಾಡ್ತಾನೆ ಅಂತ ಕೃಪೆ ಕೊಟ್ಟು ಮಾಡ್ತಾನೆ ಅವಳಿಗೆ ಅಂತ ಅದನ್ನು ಸಹ ಹೇಳ್ತಾರೆ ಅದಕ್ಕೆ ಕಡೆಗೆ. ಆಮೇಲೆ ಅವಾಗ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಅದಕ್ಕೆ ಅವರು ಇನ್ನೊಂದು ಅವನ್ನ ಭಗವಂತನ ಇದ್ ಮಾಡೋ ತರ ಶ್ರೀವತ್ಸ ಅಂದ್ರೆ ಇವರು ಕೂರತೈವನ್ನು ಹೇಳ್ತಾರೆ. ಯಾವಾಗ್ಲೂ ಮಾತ್ರ ಯದಿ ತ್ವಮಸಿ ಧಾಮನಿ ಸನ್ನಿಬದ್ಧ ತಚ್ಛಾವಿಣ ಮುದಿತ ಚಾಕ್ಷುಷ ನಿರ್ಜರಾಣ ಬದ್ನಾಸಂತದಯಂ ಭಗವನ್ ಕುತಸ್ತೆ ಸರ್ವೋ ಹಿ ವಶ್ಯ ವಿಷಯ ವಿರುಣೋತಿ ವೀರ್ಯಂ. ಅತಿಮಾನುಷ ಸ್ತೋತ್ರ ಹೇಳಿರೋ ದೇವರು ಯಜಮಾನ ಮಾತ್ರ ಯದಿ ತ್ವಮಸಿ ಧಾಮನಿ ಸನ್ನಿಬದ್ಧ, ತಾಯಿ ನಿನ್ನನ್ನ ಕಟ್ಟಾಕ್ಬಿಟ್ಲು, ಸರಿ ನೀನ್ ಕಟ್ಟಾಕ್ಬಿಟ್ರು, ಕಟ್ಟಾಕಿದ ತಚ್ಛ್ರಾವಣಾವಿತ, ನೀನು ಅಳೋದು ಮಾಡೋದು ಸಹಜ. ಯಾಕಂದ್ರೆ ನಿನ್ನ ತಾಯಿ ನಿನ್ನ ಕಟ್ಟಾಕಿದ, ನೀ ಅಳೋ ಸಹಜ. ನಿನ್ನನ್ನ ಕಟ್ಟಾಕಿದ ಅಂದ್ರೆ ತಚ್ಛ್ರಾವಿಣ, ಅದನ್ನ ಕೇಳಿದಂತ ಉದಿತ ಚಾಕ್ಷುಷ ನಿರ್ಜರಾಣ,
ಅದನ್ನ ಕೇಳಿದಂತ ಆಯ್ವಾರುಗಳು ಅವರು ಸಹ ದುಃಖ ಪಡಕ್ ಶುರುಡೋದ್ರಲ್ಲ, ಅವರನ್ನು ಯಾಕೆ ನೀ ಅಳಿಸ್ದೆ? ನೀನ್ ನಗ್ತಾ ಇದೀಯ, ಪರಿವರ್ತಿತ ಸ್ಮಿತಂ ಸ್ಫುಲಾದ ನೀನು ಕಟ್ಟಾಕೊಂಡು ನಗ್ತಾ ಇದೀಯ. ನಿನ್ನ ಕಟ್ಟನ್ನ ಕೇಳಿ ನಿನ್ನ ಭಕ್ತರು ಅಳ್ತಾ ಇದ್ದಾರೆ. ಇದು ಯಾವ ನ್ಯಾಯಪ್ಪ ಇದು? ಬದ್ನಾಚಹಂತದಯಂ ಭಗವನ್ ಕುತಸ್ತೆ. ಅವರನ್ನ ಯಾಕೆ ನೀನು ಅಳಿಸಿ ಕಟ್ಟಾಕಿ ಈ ಶೋಕ ಅನ್ನೋ ಇದರಲ್ಲಿ ಕಟ್ಟಾಕಿದೆ ನೀನು? ಹಾಗೆ ಹೇಳ್ತಾರೆ, ಲೋಕದಲ್ಲಿ ನ್ಯಾಯವೇ ಆ ಥರ ಇರಲ್ಲ ಅಂತ ಹೇಳ್ತಾರೆ. ಸರ್ವೋಹಿ ವಶ್ಯ ವಿಷಯ ವಿಣೋತಿರು. ಎಲ್ಲರೂ ಸಹ ತಮಗೆ ವಶವಾಗಿರೋದ ಮೇಲೆ ವೀರವನ್ನ ತೋರಿಸ್ತಾರೆ, ತಮ್ಮ ವಶದಲ್ಲಿರೋರ ಮೇಲೆ ವೀರವನ್ನು ತೋರಿಸೋದಿಲ್ಲ. ಅದೇ ತರ ನೀನು ನಾವೆಲ್ಲ ನಿನ್ನ ವಶದಲ್ಲಿರೋದ್ರಿಂದ ನಮ್ಮ ಮೇಲೆ ನಿನ್ನ ವೀರ ತೋರಿಸ್ತೀಯ, ನಮ್ಮನ್ನ ಅಳಿಸ್ತೀಯ ಅಂದ್ಬಿಟ್ಟು ಅಂದ್ರೆ ಭಗವಂತನ ಇದೊಂದು ಹೇಳೋ ತರ ಅನುಭವಿಸೋ ತರ ಹೇಳ್ತಾರೆ. ಆ ತರ ಅನುಭವಿಸಿದ್ರು ಅಂದ್ಬಿಟ್ಟು ಅಂತ ಕಡೆಗೆ. ಆಮೇಲೆ ಅಂತಹ ಇದನ್ನ ಇನ್ನೂ ಇದರಲ್ಲಿ ಅನೇಕ ವಿಷಯಗಳನ್ನ ಹೇಳ್ಬೋದು. ಇಲ್ಲಿಗೆ 6ನೇ ಶ್ಲೋಕ 7ನೇ ಶ್ಲೋಕದ ಹೇಳ್ತಾರೆ. ಮೊದಲನ ಇದರಲ್ಲಿ ಜಯಂತಿ ಸಂಭವನ್ ಧಾಮದ್ರು ಅವನ ಭಗವಂತನ ಹುಟ್ಟುವನ್ನು ಹೇಳೋದು. ಮತ್ತೆ 2 ಮತ್ತೆ ಶ್ಲೋಕದಲ್ಲಿ ಭಗವಂತ ಗೋಪಾಲ ಡಿಂಬೋಪುಷಂ ಕುಹನ ಅದನ್ನ ಹೇಳಿದ್ರು. ಅವನು ತೊಟ್ಟಲಿರೋದು ಡಿಂಬೋಪುಷತ್ವವನ್ನು ಹೇಳೋದು ಅದಕ್ಕೆ. ಆಮೇಲೆ ಈಗ ಅಂದ್ರೆ ತೊಟ್ಟಲಿರೋ ಮಗು ಈಗ ಸ್ವಲ್ಪ ಬೆಳೆದಿದ್ದಾನೆ, ಅಂದ್ರೆ ಒಂದು ದಾರವನ್ನು ಉಲೂಕಲ ಎಳೆಯುವಷ್ಟು ಬೆಳೆದಿದ್ದಾನೆ, ಕುಮಾರತ್ವ. 6 ಮತ್ತೆ ಈ 7ನೇ ಶ್ಲೋಕದಲ್ಲಿ ಏನ್ ಮಾಡ್ತಾರೆ, ಕುಮಾರತ್ವ ಕಿಶೋರತ್ವ, ಇಲ್ಲಿ ಕುಶಾರತ್ವ ಅಂತ ಬಂದು ಎಳೆಯೋದ್ರಲ್ಲಿ ಇದನ್ನ ಕೀರ್ತನೆ ಮಾಡಿದ್ದಾರೆ. ಅದಕ್ಕೆ ಈ ಮುಂದಿನ ಶ್ಲೋಕದಲ್ಲಿ ಯುವ ಅಂತ ಮುಂದಿನ ಇದಲ್ಲಿ ಬರುತ್ತೆ, ಯೌವನಕ್ಕೆ ಬರ್ತಾನೆ ಅದು 8ನೇ ಶ್ಲೋಕದಲ್ಲಿ. ಅದನ್ನ ನಾವು ಮುಂದಿನ ಕ್ಲಾಸಲ್ಲಿ ನೋಡ್ಕೊಳ್ಳೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಇನ್ನು ಸೋಮವಾರ ನೋಡೋಣ. ನಮಸ್ಕಾರ. ಶುಭಾಶಯಗಳು. ನಮಸ್ಕಾರ. 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 ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನೋಡಿ ಮೇಡಮ್ಗೆಲ್ಲ ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮಮ್ಮ. ಏನ್ ಇವತ್ತೆಲ್ಲ ಇಂಡಿಪೆಂಡೆನ್ಸ್ ಡೇ ಯಾರು ಬಿಟ್ಟಿರಲ್ಲ, ಎಲ್ಲ ಫ್ಲಾಗ್ ಹಾಕಿ ಹೋಗ್ಬಿಟ್ರ? ಹೋಗಿದ್ರೆ ಸಂತೋಷ. ನಮಸ್ಕಾರ ಮಮ್ಮ. ನಮಸ್ಕಾರಮ್ಮ ಲಕ್ಷ್ಮಿ. ಯಾಕೋ ಇವತ್ತು ಯಾರು ಯಾರು ಬಂದಿಲ್ಲ ಇವತ್ತು. ಏನು ಅನ್ಕೊಂಡೆ MNK ಎಲ್ಲಿ ಹೋಗಿದಾರೋ ಏನೋ ಅಂತ. ಅದೇ ನಾರ್ಮಲಿ ಬರ್ತಾನೆ, ಬೇರೆ ಏನೋ ಕೆಲಸ ಇರ್ಬೋದು. ಹೌದು. ಸರಿ ನೋಡೋಣ. ತುಂಬಾ ಚೆನ್ನಾಗಿತ್ತು. ಬರೀ ಮೇಲ್ ಅರ್ಥ ಕೇಳಿರ್ತೀವಿ, ಈ ತರ ಡೀಟೇಲ್ ಅರ್ಥ ಕೇಳಿರಲ್ಲ.